ಸಂಗೀತಕ್ಕೆ ಇರೋ ಶಕ್ತಿ ಜಗತ್ತಿನಲ್ಲಿ ಯಾವುದೂ ಇಲ್ಲ. ಒಂದು ಒಳ್ಳೆ ಕಾರ್ಯಕ್ರಮ ನೀಡಿದ ಮೇಲೆ ಒಬ್ರು ಬಂದು ಕ್ಯಾನ್ ಐ ಟೇಕ್ ಫೋಟೋಗ್ರಾಫ್ಸ್ ಯುವರ್ ಫಿಂಗರ್ಸ್ ಅಂದ್ರು. ಸರ್ ಕಲಾವಿದರ ಜೊತೆಗೆ ಅದ್ಭುತ ಸಂಘಟಕ. ಇವರಿಗೆ ನಾವು ಬೆಂಬಲಿಸಬೇಕು, ನಾವು ಒಂದು ಅರ್ಧ ಮುಕ್ಕಾಲು ಗಂಟೆ ಕೂತು ಸಂಗೀತ ಕೇಳಬೇಕು ಅನ್ನೋ ಮನೋಭಾವ ಇತ್ತೀಚಿನ ಕಲಾವಿದರಲ್ಲಿ ಕಡಿಮೆ ಆಗಿದೆ. ಯಾವ ತರದ ಚರ್ಮವನ್ನ ಬಳಸ್ತಾರೆ, ಇದರ ಬಗ್ಗೆ ಏನಾದ್ರೂ ಮಾಹಿತಿಯನ್ನ ಕೊಡ್ಬೋದಾ ಅಂತ ಹೇಳಿ. ದನದ ಚರ್ಮ ಯಾವ ರೀತಿಯಾಗಿ ಭಾವನೆ ವ್ಯಕ್ತಪಡಿಸ್ತಾರೆ ಅಂತಂದ್ರೆ ಒಬ್ಬೊಬ್ರು ಅತ್ತೆ ಬಿಡ್ತಾರೆ. ಅವ್ರ ಹತ್ರ ಹೇಳ್ಕೊಂಡಿದ್ದು ಕಣ್ಣೀರ್ ಹಾಕಿದ್ದು ಉಂಟು. ಬದಲಾವಣೆ ಹೇಗಾಗಿದೆ ಅಂತ ಹೇಳಿ ಸರ್. ಅವರು ಮೇನ್ ಗಾಯಕರು ಅವ್ರು ಹಾಡ್ತಾ ಇರ್ತಾರೆ, ಅವ್ರು ಕ್ಲಾಪ್ಸ್ ಎಲ್ಲ ಕೊಟ್ಟ ಮೇಲೆ ಕೊನೆಗೆ ಇವ್ರಿಗೂ ಕೊಡಿ. ತಬಲಾ ಅನ್ನೋದು ಶಬ್ದ ಇರಲಿಲ್ಲ. ನಾನು SSLC 2 ಬಾರಿ ಫೇಲ್ ಆಗಿದ್ದುಂಟು. ಪ್ರೇಕ್ಷಕ ಮತ್ತು ಕಲಾವಿದನ ಸಂಬಂಧದ ಬಗ್ಗೆ ಒಂದು ಲೈನ್ ಅನ್ನು ಹೇಳೋದಾದ್ರೆ ಹೇಗೆ ಹೇಳ್ತೀರಾ ಸರ್? ಒಂದು ಕ್ಲಾಪ್ಸ್ಗೆ 1 ಕೋಟಿ ರೂಪಾಯಿ ಕೊಟ್ಟಂತ ಸಂತೋಷ. ನನ್ನ ಗುರುಗಳು ನನಗೆ ಪ್ರೀತಿಯಿಂದ ಹುಬ್ಬಳ್ಳಿ ಹುಲಿ ಅಂತ ಹೆಸರಿಟ್ಟು. ತಬಲಾ ವಾದಕರಾಗಿರ್ಲಿ ಅಥವಾ ಈ ಸಾಥ್ ಗಳಲ್ಲಿ ಗಂಡ್ ಮಕ್ಳೇ ಕಾಣ್ತಾರೆ. ಹೌದು, ಹೆಣ್ಮಕ್ಳು ಎಲ್ಲೋ ಬೆರಳೆಣಿಕೆ. ಗಂಡಸರ್ಕಿಂತ ಇನ್ನೂ ಸ್ಟ್ರೆಂತ್ ಇಟ್ಕೊಂಡು ನುಡಿಸುವಂತ ಹೆಣ್ಮಕ್ಳು. ಇದು ದಿನನಿತ್ಯ ಒಂದು 15 ನಿಮಿಷ ಮಾಡಬೇಕು. ಸಮಯ ನಮಗೂ ಗೊತ್ತಾಯ್ತು ಸರ್. ಎಲ್ರಿಗೂ ನಮಸ್ಕಾರ. ಬುಕ್ ಬ್ರಹ್ಮ ಪ್ರೆಸೆನ್ಸ್ ಗಂಧದ ಬಿಡೋ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಈ ಕ್ಷಣಕ್ಕೊಂದು ಹಾಡು ನೆನಪಾಗ್ತಿದೆ, ಅಣ್ಣವರ ಹಾಡೋದು ನಾದಮಯ ಈ ಲೋಕವೆಲ್ಲ ನಾದಮಯ ಅಂತ. ಸೊ ಯಾಕೆ ಈ ಹಾಡು ನೆನಪಾಗ್ತಿದೆ ಅಂತ ಹೇಳಿದ್ರೆ, ಇವತ್ತು ನಮ್ಮ ಜೊತೆಗಿರುವಂಥ ಅತಿಥಿ ಕೂಡ ಹಾಗೆ ದೇಶ ವಿದೇಶಗಳಿಗೆ ಹೋಗಿ ನಮ್ಮ ಮಣ್ಣಿನ ತಬಲ ನಾದವನ್ನ ಪಸರಿಸಿದಂಥವ್ರು ಅಂತಾನೆ ಹೇಳ್ಬೋದು. ಸೊ ಇಟ್ಸ್ ನನ್ ಅದರ್ ದೆನ್ ಸತೀಶ್ ಹಂಪಿಹೊಳೆ ಅವರು. ಸರ್ ನಮಸ್ಕಾರ. ನಮಸ್ಕಾರ. ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಸರ್. ಥ್ಯಾಂಕ್ ಯು. ಹೇಗಿದ್ದೀರಾ ಸರ್? ಚೆನ್ನಾಗಿದೆ ಮೇಡಮ್. ನಾನೊಂದು ಕೇಳಬೇಕು, ಹಂಪಿಹೊಳೆ ನಿಮ್ಮ ಊರಿನ ಇತಿಹಾಸ ಹೇಳಿ ಸರ್. ಏನದು, ಯಾವ ಊರು, ಎಲ್ಲಿ ಬರುತ್ತೆ? ಹಂಪಿಹೊಳೆ ಅಂತ ಒಂದು ಕುಗ್ರಾಮ, ಈಗೂ ಹಾಗೇ ಇದೆ. ಅದು ಬೆಳಗಾಂ ಡಿಸ್ಟಿಕ್ ರಾಮದುರ್ಗ ತಾಲೂಕ್ ಅಂತ ಒಂದು ಸಣ್ಣ ಹಳ್ಳಿ. ಅಲ್ಲಿ ಸುಮಾರು ಒಂದು 3-4 ಸಾವಿರ ಜನ ಇರುವಂತ ಒಂದು ಹಳ್ಳಿ. ಈಗೂ ಹಾಗೇ ಇದೆ ಅಲ್ಲಿ. ಅಲ್ಲಿ ನಮ್ಮ ತಂದೆ ಜನಿಸಿದ್ದು. ಅಲ್ಲಿಂದ ವಲಸೆಯಾಗಿ ಹುಬ್ಬಳ್ಳಿಗೆ ಬಂದು ಕೆಲ್ಸಕ್ಕೆ ಸೇರ್ಕೊಂಡ್ರು ರೈಲ್ವೆದಲ್ಲಿ. ಸೊ ಆಮೇಲೆ ಅವರು ಮದುವೆ ಆಯ್ತು, ನಾವೆಲ್ಲ ಹುಟ್ಟಿದ್ದು ಹುಬ್ಬಳ್ಳಿಯಲ್ಲಿ. ಓಕೆ, ಆ ಊರಿನ ನಂಟು ಇದೆಯಲ್ಲ ಸರ್, ಏನಂತಂದ್ರೆ ಅದು ತುಂಬಾ ಕಾಡುವಂಥದ್ದು. ಒಬ್ಬ ವ್ಯಕ್ತಿಯ ರೂಪು ಕೆತ್ತುವಂತಹ ಕೆಲಸ ನಾವು ಬೆಳೆದಂತ ಊರೇ ಮಾಡುತ್ತೆ ಅಂತಾನೆ ಹೇಳ್ಬೋದು. ಖಂಡಿತ. ಸೊ ನಿಮ್ಮ ವ್ಯಕ್ತಿತ್ವ ವಿಕಸನಕ್ಕೆ ಪೂರಕವಾದಂತಹ ವಾತಾವರಣ ಹೇಗಿತ್ತು ಸರ್ ನಿಮ್ಮ ಊರಲ್ಲಿ? ಅಂದ್ರೆ ನಾನು ಹುಟ್ಟಿ ಬೆಳೆದಿದ್ದು ಎಲ್ಲ ಹುಬ್ಬಳ್ಳಿಯಲ್ಲೇ. ಅಲ್ಲಿ ಸಂಗೀತದ ಒಂದು ಕಂಪು, ಒಂದು ಕಿವಿಗೆ ಇಂಪು ಅನ್ನುವಂಥ ಹುಬ್ಬಳ್ಳಿ ಧಾರವಾಡ ಸಂಗೀತದ ಮಣ್ಣಿನಲ್ಲಿ ಸಂಗೀತ ಇದೆ ಹುಬ್ಬಳ್ಳಿ ಧಾರವಾಡದಲ್ಲಿ. ಹುಬ್ಬಳ್ಳಿಯಲ್ಲಿ ಗಂಗೂಬಾಯಿ ಹಾನಗಲ್ ಅವರು, ಧಾರವಾಡದಲ್ಲಿ ಬಸವರಾಜ ರಾಜಗುರು ಅವರು, ಅನೇಕ ದೊಡ್ಡ ದಿಗ್ಗಜರಿದ್ದಂಥ ಊರದು. ಆ ಒಂದು ಸಂಗೀತ ಒಂದು ನಾದದಲ್ಲಿ ನಾವು ಬೆಳೆದಂಥ ಊರು. ಕರೆಕ್ಟ್. ಸೊ ಏನು ಅಂತಂದ್ರೆ ಈ ಸಂಗೀತ ಅಂತ ಹೇಳಿ ಬಂದಾಗ ನಾನಾ ಪ್ರಕಾರಗಳಿದೆ. ಸೊ ಅದು ಓಕೆ, ಆ ಸೈಡ್ ಬಂದಾಗ ಹಿಂದೂಸ್ತಾನಿ ಸಂಗೀತನೇ ಪ್ರಧಾನವಾಗಿರುತ್ತೆ. ಸೊ ಅದರಲ್ಲಿ ಈಗ ಹಾಡುಗಾರಿಕೆ, ಆಮೇಲೆ ಪಕ್ವವಾದ್ಯಗಳು ಎಲ್ಲ ಇರುವಾಗ ನಿಮಗೆ ಎಸ್ಪೆಷಲಿ ಈ ತಬಲದಲ್ಲಿ ಆಸಕ್ತಿ ಬರ್ಲಿಕ್ಕೆ, ಅದನ್ನ ಸೆಳ್ಲಿಕ್ಕೆ ಕಾರಣ ಏನಾದ್ರೂ ಇತ್ತಾ ಅಂತ ಹೇಳಿ? ಖಂಡಿತ, ಒಳ್ಳೆ ಪ್ರಶ್ನೆ ಇದು. ನನ್ನ ತಾತ ರಾಮಪ್ಪಯ್ಯ ಹಂಪಿಹೊಳಿ ಅಂತ ತಬಲಾ ನಮ್ಮನೆಯಲ್ಲಿ ಪ್ರತಿ ಗುರುವಾರ ಭಜನೆ ಮಾಡುವ ಒಂದು ಗೀಳು. ಅವಾಗ ನನ್ನ ತಾತ ತಬಲಾ ನುಡಿಸ್ತಾ ಇದ್ರು. ಪ್ರತಿ ಗುರುವಾರ ಒಂದು ಭಜನೆ ಮಾಡ್ತಾ ಇದ್ರು ಮನೆಯಲ್ಲಿ. ನಮ್ಮ ತಾತ ನುಡಿಸಿದ್ರು. ಅದನ್ನ ನನಗೆ ಒಂದು ಸ್ವಲ್ಪ ಕಿವಿಗೆ ಅದು ಹೋಗಿ ಕೇಳಿ ಅದು ಪಾರಂಪರಿಕ ಹೆರಿಡಿಟರಿ ಅಂತಲ್ಲ, ಹಾಗೆ ಆ ಪಾರಂಪರಿಕವಾಗಿ ನನಗೆ ಬಂತು ಅಂತ ನನ್ನ ಕಲ್ಪನೆ. ಅದಾದ್ಮೇಲೆ ನಮ್ಮ ತಾತ ಇಲ್ಲ ಆದ್ಮೇಲೆ ನಮ್ಮ ತಂದೆ ಅದನ್ನ ಕಂಟಿನ್ಯೂ ಮಾಡಿದ್ರು. ಹೀಗಾಗಿ ಆ ಭಜನೆ ಗೀಳಿನಿಂದ ನನಗೆ ತಬಲಾ ಕಲಿಬೇಕನ್ನೋ ಆಸಕ್ತಿ ಬಂತು. ಓಕೆ, ಭಜನೆಯಿಂದ ಈ ಒಂದು ಆಸಕ್ತಿ ನಿಮಗೆ ಬೆಳೀತಾ ಹೋಯ್ತು. ನನಗೆ ಒಂದು ಕುತೂಹಲ, ನನಗೆ ಗೊತ್ತಿಲ್ಲ, ಸಾಕಷ್ಟು ಜನರಿಗೂ ಈ ಒಂದು ಗೊಂದಲ ಇರಬಹುದು. ಇದರ ಮದ್ದಳೆ ಆಗಿರ್ಬೋದು ಅಥವಾ ಈ ಚರ್ಮವಾದ್ಯಗಳು ಯಾವ್ದೆಲ್ಲ ಇದೆಯೋ, ಇದರ ಇತಿಹಾಸದ ಬಗ್ಗೆ ಮಾತನಾಡೋದಾದ್ರೆ ಸರ್, ಇದರ ಆರಂಭ
ಆ ಚರ್ಮ ಯಾವ ತರದ ಚರ್ಮವನ್ನ ಬಳಸ್ತಾರೆ, ಇದರ ಬಗ್ಗೆ ಅದ್ರ ಮಾಹಿತಿಯನ್ನ ಕೊಡ್ಬೋದಾ ಅಂತ ಹೇಳಿ. ಈ ಎಸ್ಪೆಷಲಿ ನನ್ಗೆ ಗೊತ್ತಿರೋಂಗೆ ನಮ್ಮ ತಬಲಾ ಅದನ್ನ ಮುಚ್ಚಿಕೆ ಅಂತಾರೆ, ಅದು ಮಾಡ್ಲಿಕ್ಕೆ ದನದ ಚರ್ಮವನ್ನು ಅದಕ್ಕೆ ಬಳಸ್ತಾರೆ. ಬಳಸಿ ಅದನ್ನ ಎಲ್ಲ ತಿಕ್ಕಿ ಸಾಫ್ಟ್ ಮಾಡಿ ಅದಕ್ಕೆ ಆ ಚರ್ಮವನ್ನು ಆ ವುಡನ್ ಇದಕ್ಕೆ ಹಾಕಿ ಲೇಪನ ಮಾಡಿ ಅದು ಸುಮಾರು ಏನ್ ಹಾಗೇನಿಲ್ಲ. ಅದಕ್ಕೆ ಆಕ್ಚುಲಿ ಸಾಗವಾನಿ ಅಂತ ಹೇಳೋದು, ಈಗಿನ ಭಾಷೆಯಲ್ಲಿ ಹೇಳ್ಬೇಕಾದ್ರೆ ಸೀಸಮ್ ಅಂತ ಹೇಳ್ತಾರೆ. ಸೀಸಮ್ ಮರ ಇದ್ರೆ ಸ್ವಲ್ಪ ಅದಕ್ಕೆ ನಾದ, ಅದು ಒಳಗಡೆ ಗ್ಯಾಪ್ ಇರಬೇಕು, ಇಷ್ಟೇ ಆಳ ಉದ್ದ ಗ್ಯಾಪ್ ಇರಬೇಕು ಅಂತಿದೆ, ಅದು ಅಷ್ಟಿದ್ರೆ ನಾದ ಚೆನ್ನಾಗಿ ಬರುತ್ತೆ ಅಂತ. ಅದು ಹಾಗೆ ಅದು ಒಂದು ಪ್ರೊಸೆಸ್ ಇದೆ. ಆ ಮುಚ್ಚಿಕೆ ಮತ್ತು ಅದ್ರ ಮಧ್ಯದಲ್ಲಿ ಒಂದು ಶಾಯಿ ಅಂತ ಹಾಕ್ತೀವಿ, ಆ ಕಪ್ಪು ಕಲರು, ಆ ಕಪ್ಪು ಕಲರ್ ಇರೋದ್ರಿಂದನೇ ಆ ತಬಲಾದ ನಾದವನ್ನು ಮೃದಂಗ ನಾದವನ್ನು ಉತ್ಪತ್ತಿ ಆಗುವಂತ ಒಂದು ಪ್ರಮೇಯ ಅದು. ಹೌದು, ಇದರಿಂದ ಹೊರಹೊಮ್ಮುವಂತಹ ನಾದ ಇದೆಯಲ್ಲ, ನಾವು ಪೊಯೆಟಿಕ್ ಆಗಿ ಮಾತನಾಡೋದಾದ್ರೆ ಈ ನಾದ ಮತ್ತು ನಿಮ್ಮ ದೇಹದಲ್ಲಿ ಹರಿಯುತ್ತಿರುವಂತಹ ಒಂದು ವೈಬ್ಸ್ ಇದು ಹೇಗೆ ಕನೆಕ್ಟ್ ಆಯ್ತು ನಿಮಗೆ ಅಂತ ಹೇಳಿ. ಅದೇ ಈ ಸಂಗೀತದ ತರಂಗಗಳು ನನ್ನ ಕಿವಿಗೆ ಬಿದ್ದ ಮೇಲೆ ನಾನು ತಬಲಾ ಕಲಿಬೇಕು ಅನ್ನೋ ಆಸಕ್ತಿ ನನಗೆ ಶುರು ಆಯಿತು. ಕೊನೆಗೆ ಒಬ್ಬ ಗುರುಗಳು ನನಗೆ ಅವ್ರ ಮನೆಯಲ್ಲಿ ತಬಲಾ ಇರಲಿಲ್ಲ, ಅವ್ರು ನಂಗೆ ಚಾಪೆ ಮೇಲೆ ಹಿಂಗೆ ಒಂದು ಇದೆಲ್ಲ ಇಲ್ಲಿ ಬರುತ್ತೆ, ಇದು ನಾ ಧಾ ಇಲ್ಲಿ ಬರುತ್ತೆ ಅಂತ ಹೇಳ್ಕೊಟ್ರು. ಕೊನೆಗೆ ಇದನ್ನ ನನ್ನ ಆಸಕ್ತಿಯನ್ನು ನೋಡಿ ನನ್ನ ಅಣ್ಣ ಒಬ್ರ ಹತ್ರ MN ಕಸ್ತೂರಿ ಅಂತ ನನ್ನ ಮೊದಲನೇ ಗುರುಗಳು, ಅವರ ಕಡೆ ನನ್ನ ತಬಲಾ ಕಲಿಕೆಯನ್ನು ಪ್ರಾರಂಭಿಸಿದ ಹುಬ್ಬಳ್ಳಿಯಲ್ಲಿ. ಸೊ ಈ ಹಿನ್ನೆಲೆ ಅಂತೇಳಿ ನಾವಾಗಲೇ ಮಾತಾಡಿದಾಗ ಈ ಮೃದಂಗ ಮತ್ತು ತಬಲ ಇದು ಡಿಫ್ರೆನ್ಶಿಯೇಟ್ ಮಾಡಿ ಹೇಳೋದಾದ್ರೆ ಒಂದು ಹಿಂದೂಸ್ತಾನಿಯಲ್ಲಿ ಬಳಸುವಂತಹ ಒಂದು ವಾದ್ಯ ಆಗಿರುತ್ತೆ, ಇನ್ನೊಂದು ಕರ್ನಾಟಕ ಶಾಸ್ತ್ರೀಯ ಸಂಗೀತ. ಸೊ ಇದೆರಡರ ಹೋಲಿಕೆ ಅದು ಖಂಡಿತವಾಗಿ ಹೋಲಿಕೆಗೆ ಸಿಗದಂತದ್ದು, ಅದಾದ್ರೆ ಒಂದು ಕ್ಷೇತ್ರದಲ್ಲಿ ಅದಕ್ಕೆ ಒಂದು ಗೌರವ ಇರುವಂತ. ಬಟ್ ಹೋಲಿಕೆ ಮಾಡಿದಾಗ ಯಾವ್ದು ತುಂಬಾ ಹಳೆಯದಾಗಿದೆ ಅಂತ ಹೇಳಿ ಹೇಳ್ಬೋದು ಸರ್? ಎರಡು ಹಳೇದೆ ಅಂತ ನಾನು ಅನ್ಕೊಳ್ತೀನಿ. ನನ್ಗೆ ಗೊತ್ತಿರೋ ಮಟ್ಟಿಗೆ ಮೃದಂಗ ಕರ್ನಾಟಕ ಸಂಗೀತಕ್ಕೆ ಬಳಸ್ತಾರೆ. ತಬಲಾ ಆಕ್ಚುಲಿ ತಬಲಾ ಅನ್ನೋದು ಶಬ್ದ ಇರಲಿಲ್ಲ. ಹಿಂದೆ ಈ ರಾಜ ಮಹಾರಾಜರ ಕಾಲದಲ್ಲಿ ಸುಧಾರ್ ಖಾನ್ ಅಂತ ಈ ತಬಲಾ ಎರಡು ಫಕ್ವಾಜ್ ಅಂತ ಹೀಗೆ ಬರುತ್ತೆ, ಮೃದಂಗ ಥರನೇ ಅದು ನುಡಿಸೋದು. ಆದರೆ ಇದಕ್ಕೆ ನಾವು ರವೆ ಎಲ್ಲ ಹಾಕೊಳ್ತೀವಿ ಮೃದಂಗಕ್ಕೆ, ಇದಕ್ಕೆ ರವೆ ಇರೋದಿಲ್ಲ, ಶಾಯಿನೇ ಇರುತ್ತೆ ಫಕ್ವಾಜ್ ಅನ್ನೋ ವಾದ್ಯಕ್ಕೆ. ಸೊ ಇಬ್ಬರು ಫಕ್ವಾಜ್ ನುಡಿಸುವಾಗ ಅಲ್ಲಿ ಅವ್ರಿಗೆ ಒಂದು ಜುಗುಲ್ಬಂದಿ ಶುರು ಆಗತ್ತೆ. ಸುಧಾರ್ ಖಾನ್ ಏನ್ ಮಾಡಿದ, ಸೋಲ್ತಾನೆ. ಸೋತ್ಮೇಲೆ ಆವಾಗ ಎಲ್ಲ ರಾಜ ಮಹಾರಾಜರ ಕಾಲದಲ್ಲಿ ಆ ಕತ್ತಿ ಅನ್ನೋದು ಎಲ್ಲ ಗೋಡೆಗೆಲ್ಲ ಇರ್ತಿತ್ತು. ಅದನ್ನ ತಗೊಂಡ್ಬಿಟ್ಟು ಒಂದು ಹೊಡೆದು ಎರಡಾಯ್ತು, ಅದನ್ನ ಹೀಗಿಟ್ಟು ಅವರು ಸುಧಾರ್ ಖಾನ್ ಅನ್ನೋರು ತಬಲೆ ಅಂತ ಕರೆಯೋಕೆ ಶುರು ಮಾಡಿದ್ರು. ಅದು ಇತಿಹಾಸ. ಅವಾಗಿಂದ ತಬಲಾ ಅನ್ನೋ ಶಬ್ದ ಉತ್ಪತ್ತಿ ಆಯಿತು, ತಬಲೆಯಿಂದ ಬಂದಂಥದ್ದು ತಬಲಾ ಆಯ್ತು. ಸೊ ಇನ್ನೊಂದು ಕೇಳಬೇಕು ಏನು ಅಂತಂದ್ರೆ, ನೀವು ಹೇಳಿದ್ರಿ ಆರಂಭದಲ್ಲಿ ನಿಮ್ಮ ಗುರುಗಳಿಂದ ಚಾಪೆಯ ಮೂಲಕ ಕಲಿತಂತಹ ನಿಮ್ಮ ಗುರು ಪರಂಪರೆ, ನಿಮ್ಮ ಗುರು ಪರಂಪರೆ ಆ ರೀತಿಯಾಗಿ. ಸೊ ಆಗಿನಿಂದ ಈಗಿನ ಗುರು ಪರಂಪರೆಯ ಪದ್ಧತಿ ಎಂತ ವ್ಯತ್ಯಾಸಗಳು ನಿಮಗೆ ತುಂಬಾ ಕಣ್ ಮುಂದೆ ಬಂದು ಹೋಗುತ್ತೆ ಸರ್? ಬದಲಾವಣೆಗಳಾಗಿರ್ಬೋದು ಅಥವಾ ಪಾಸಿಟಿವ್ ಆಗಿರ್ಬೋದು, ನೆಗೆಟಿವ್ ಆಗಿರ್ಬೋದು, ಯಾವ ತರಹದ ಬದಲಾವಣೆಯನ್ನ ಎದುರಿಸ್ತಾ ಇದೆ? ಬೇಕಾದಷ್ಟಿದೆ, ಹೇಳಲಿಕ್ಕೆ ಆಗದಷ್ಟು. ಅದು ಹೇಳಿದರೆ ಸುಮಾರು ಗಂಟೆಗಳೇ ಬೇಕು. ಬದಲಾವಣೆ ಬೇಕಾದಷ್ಟಿದೆ. ಆವಾಗ ಗುರು ಶಿಷ್ಯ ಪರಂಪರೆ ನಮ್ಮ ಗುರುಗಳ ಮುಂದೆ ನಾವು ಜಾಸ್ತಿ ತುಂಬಾ ಡಿಸ್ಟೆನ್ಸ್ ಅಲ್ಲಿ ನಿಂತು ಮಾತಾಡುವ ಒಂದು ಪದ್ಧತಿ. ಮೊದಲು ಹೋದ ತಕ್ಷಣ ಗುರುಗಳು ನೋಡಿದ ತಕ್ಷಣ ಅವರಿಗೆ ನಮಸ್ಕಾರ ಮಾಡುವ ಪದ್ಧತಿ. ಕ್ಲಾಸ್ ಮುಗಿದ ಮೇಲೆ ಅಲ್ಲಿಂದ ಹೊರಡ್ಬೇಕಾದ್ರೆ ಅವರಿಗೆ ನಮಸ್ಕಾರ ಮಾಡುವ ಒಂದು ಪದ್ಧತಿ. ಈಗ ಅದು ಸ್ವಲ್ಪ ಕಡಿಮೆ ಆಗ್ತಾ ಬಂದಿದೆ, ಆದರೂ ನಮ್ಮ ಹಿಂದೂಸ್ತಾನಿ ಕ್ಷೇತ್ರದಲ್ಲಿ ಮತ್ತು ಕರ್ನಾಟಕ ಸಂಗೀತದಲ್ಲಿ ಇದೆ ಅಂತ ಅನ್ಕೊಳ್ತೀನಿ ನಾನು. ಆ ಒಂದು ಪರಂಪರೆ ಬೆಳ್ಕೊಂಡು ಬಂದು ಈಗ ಅನೇಕ ಶಿಷ್ಯರು, ಈಗ ಬೇಕಾದಷ್ಟು ಗುರುಗಳು ಇರೋದ್ರಿಂದ 1 ತಿಂಗಳು 2 ತಿಂಗಳು ಇಲ್ಲಿ ಕಲಿತಾರೆ, ಇಲ್ಲಿ ಬಿಟ್ಟು ಇನ್ನೊಂದು ಕಡೆ ಹೋಗ್ತಾರೆ. ಅವಾಗ ಏನಾಗುತ್ತೆ ಅಂದರೆ ಅವ್ರಿಗೆ ಯಾವುದೂ ಸರಿಯಾಗಿ ಬರೋದಿಲ್ಲ. ಅಕ್ಷರ ಕಲಿಸಿದಾತಂ ಗುರು ಅಂತ ಯಾರ ಹತ್ರ ಕಲಿತೀವಿ ನಾವು, ಅವ್ರ ಹತ್ರನೇ ನಾವು ಹೆಚ್ಚು ಕಡಿಮೆ ಆದರೂ ಪರವಾಗಿಲ್ಲ, ಅಲ್ಲೇ ನಾವು ಅಭ್ಯಾಸ ಮಾಡುವುದು ಉತ್ತಮ ಅಂತ. ಈಗಿನ ಪೀಳಿಗೆ ಹಂಗಾಗಿದೆ. 1 ತಿಂಗಳ ಇಲ್ಲಿ ಕಲಿಯೋದು, ಇಲ್ಲಿ ಬಿಟ್ಟು ಇನ್ನೊಬ್ಬರ ಹತ್ರ ಹೋಗೋದು, ಅಲ್ಲಿ ಬಿಟ್ಟು ಇನ್ನೊಂದು ಕಡೆ ಹೋಗೋದು. ಹೀಗಾಗಿ ಅವ್ರ ಹತ್ರ ಹೌದು ಎಲ್ಲವೂ ಪೂರ್ಣ ಆಗ್ಬಿಡುತ್ತೆ, ಅದು ಪೂರ್ಣ ಆಗೋದಿಲ್ಲ. ಯಾವ್ದಾದ್ರು
ನೆನಪುಗಳು ಬರುತ್ತೆ ಸರ್. ಯಾಕೆಂತಂದ್ರೆ ನಾನು ಸಾಕಷ್ಟು ಕಲಾವಿದರಲ್ಲಿ ಮಾತಾಡಿದಾಗ ಅವ್ರು ಹೇಳ್ತಾರೆ, ಆ ಒಂದು ಗುರು ಶಿಷ್ಯ ಪರಂಪರೆ ಅವ್ರು ಯಾವ ರೀತಿಯಾಗಿ ಭಾವನೆ ವ್ಯಕ್ತಪಡಿಸ್ತಾರೆ ಅಂತಂದ್ರೆ ಒಬ್ಬೊಬ್ರು ಅತ್ತೆ ಬಿಡ್ತಾರೆ. ಸೊ ಅಂತಹ ಒಂದು ಸಂಬಂಧ, ಒಂದು ತಂದೆ ಮಗನ ಸಂಬಂಧ ಇರುವಂತದ್ದು ಹಿಂದೆ ಇತ್ತು. ಸೊ ನಿಮ್ಮ ನೆನಪಿಗೆ ಬರುವಂತಹ ಯಾವ್ದಾದ್ರು ಸನ್ನಿವೇಶಗಳು, ನಿಮ್ಮ ಗುರುಗಳ ಜೊತೆ ಕಳೆದಂತಹ ಆ ದಿನಗಳಾಗಿರ್ಬೋದು, ಅವ್ರು ಹೇಳಿಕೊಟ್ಟಂತಹ ವಿದ್ಯೆಯ ರೀತಿ ಆಗಿರ್ಬೋದು, ಯಾವ್ದು ನೆನಪಿಗೆ ಬರುತ್ತೆ ಸರ್? ಸುಮಾರು ಇದೆ. ನಮ್ಮ ಗುರುಗಳ ಹತ್ರ ನಾವು ಎಷ್ಟೋ ಸರಿ ಅವ್ರ ಹತ್ರ ಹೇಳ್ಕೊಂಡಿದ್ದು ಕಣ್ಣೀರು ಹಾಕಿದ್ದು ಉಂಟು. ಅವ್ರು ನಮ್ಗೆ ಸಮಾಧಾನ ಮಾಡಿ, ಇಲ್ಲ ಇದಾಗತ್ತೆ ಬರುತ್ತೆ, ಪ್ರಯತ್ನ ಮಾಡಬೇಕು, ಪ್ರಯತ್ನ ಮಾಡಿದ್ರೆ ಯಾವುದೂ ನಮಗೆ ಅಸಾಧ್ಯವಿಲ್ಲ, ಎಲ್ಲವೂ ಸಾಧ್ಯ, ಪ್ರಯತ್ನದಿಂದಲೇ ಎಲ್ಲವೂ ಸಾಧ್ಯ ಅಂತ ಗುರುಗಳು ಹೇಳ್ತಾ ಇದ್ರು. ಈಗ ನನ್ನ ಗುರು ಶಿಷ್ಯ ಪರಂಪರೆಯಲ್ಲಿ ನನ್ನ ಶಿಷ್ಯರು ಎಷ್ಟೋ ಜನ ನನ್ನ ಮುಂದೆ ಕಣ್ಣೀರು ಹಾಕಿದ್ದುಂಟು. ಅದು ಸ್ವಾಭಾವಿಕವಾಗಿ ಅವರಿಗೆ ಒಂಥರ ಅದು ಏನೋ ಕಲಿಸೋ ಇದರಲ್ಲಿ ಏನೋ ನಾನು ಹೇಳಿದ್ದು ಕೆಲವು ಕಾಯ್ದೆಗಳು ಹೇಳಿದಾಗ ಅದು ಇಷ್ಟೊಂದೆಲ್ಲ ಇದೆಯಾ, ಈ ಥರ ಎಲ್ಲ ನಮಗೆ ಅದನ್ನು ಕೇಳೋದು ಉಂಟು. ಇನ್ನೂ ನಾವು ಇದನ್ನೆಲ್ಲ ಅಭ್ಯಾಸ ಮಾಡಬೇಕು ಸರ್, ಎಷ್ಟು ಚೆನ್ನಾಗಿದೆ ಇದು ಅಂಥೇಳಿ ಅದು ಕಾಯ್ದೆಗಳನ್ನ ಕೇಳಿ ಬಹಳ ಸಂತೋಷಪಟ್ಟು ಕಣ್ಣೀರು ಹಾಕಿದ್ದುಂಟು ನನ್ನ ಮುಂದೆ. ಒಂದು ಎಕ್ಸಾಂಪಲ್ ಹೇಳ್ಬೋದು. ಅದು ಧಾ ಧಾನ ಧಾ ತಿರಕಿಟ್ಟ ಧಾ ಗಿಡನಾಗ ದಿಂಗ್ ದಿನಾಗಿನ ದಿಂಗ್ ದಿನಾಗಿನ ಧಾಗೆ ತಿರಕಿಟ್ಟ ಧಾ ಗಿಡನಾಗ ದಿಂಗ್ ದಿನಾಗಿನ ತಕ 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 ದಿಂಗ್ ದಿನಾಗಿನ ತಕ 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 ದಿಂಗ್ ದಿನಾಗಿನ ಧಾಗೆ ತಿರಕಿಟ್ಟ ಧಾ ಗಿಡನಾಗ ದಿಂಗ್ ದಿನಾಗಿನ. ಇದಿನ್ನೂ ಅರ್ಧ ಆಯ್ತು, ಇನ್ನೂ ಇದೆ. ಹಾಗೆ ತುಂಬಾ ವಿಶೇಷವಾದ ಒಂದು ಕಾಯ್ದೆ ಹೇಳ್ಕೊಟ್ಟರೆ ಅವರು ಭಾವುಕರಾಗಿ ಕಣ್ಣೀರು ಹಾಕಿದ್ದು ಉಂಟು ನನ್ನ ಮುಂದೆ. ಆಮೇಲೆ ಪರ್ಫಾರ್ಮೆನ್ಸ್ ಮಾಡಿ ಅನೇಕ ವೇದಿಕೆಯಲ್ಲಿ ಪರ್ಫಾರ್ಮೆನ್ಸ್ ಮಾಡಿ ಬಹಳ ಚೆನ್ನಾಗಿ ನುಡಿಸ್ತಾರಲ್ಲ ನನ್ನ ಶಿಷ್ಯರು, ಅವಾಗ ಕೂಡ ತುಂಬಾ ಭಾವುಕರಾಗಿ ನನ್ನ ಹತ್ರ ಎಲ್ಲ ಸರ್ ನಿಮ್ಮ ಆಶೀರ್ವಾದ, ನೀವು ಕೊಟ್ಟ ಭಿಕ್ಷೆ ಇದು ಅಂತ ಹೇಳಿ ಅವರು ಆಗಿದ್ದುಂಟಿದ್ದು. ಖಂಡಿತ ಖಂಡಿತ. ಈ ಮಾತು ಹೇಳುವಾಗ ನಾನು ಒಂದು ಕೇಳಬೇಕು ಸರ್, ಯಾಕಂತಂದ್ರೆ ನಿಮ್ಮ ಮೊದಲ ಪರ್ಫಾರ್ಮೆನ್ಸ್ ವೇದಿಕೆ ಅನ್ನುವಂಥದ್ದು ಒಬ್ಬ ಕಲಾವಿದನಿಗೆ ಸೆಕೆಂಡ್ ಮನೆ ಅಂತಾನೆ ಹೇಳ್ಬೋದು. ಅದು ಒಂಥರ ದೇವರಂತೆ ಕಾಣ್ತಾರೆ. ಯಾಕಂತಂದ್ರೆ ಪ್ರತಿಯೊಬ್ರು ಕಣ್ಣಿಗೆ ಹೊತ್ಕೊಂಡೇ ವೇದಿಕೆನ ಹತ್ತುವಂಥದ್ದು. ಸೊ ನೀವು ಕೊಟ್ಟಂತ ಮೊದಲ ಕಾರ್ಯಕ್ರಮ ನೆನಪಿದೆಯಾ ಸರ್ ಅದು ನಿಮಗೆ? ಖಂಡಿತ ನೆನಪಿದೆ. ಎಲ್ಲಿ ಸರ್? ಹುಬ್ಬಳ್ಳಿಯಲ್ಲಿ. ಅದು ನ್ಯೂ ಇಂಗ್ಲಿಷ್ ಸ್ಕೂಲ್ ಅಂತ, ಅದು ಹುಬ್ಬಳ್ಳಿಯಲ್ಲಿದೆ, ದೇಶಪಾಂಡೆ ನಗರದಲ್ಲಿದೆ. ಅಲ್ಲಿ ಬಹಳ ದೊಡ್ಡ ಕಲಾವಿದರು, ಅವ್ರ ಜೊತೆ ನುಡಿಸಿನಂತ ಹೇಳಲಿಕ್ಕೆ ನನಗೊಂದು ಹೆಮ್ಮೆ. ಅವ್ರ ಮನೆಗೆ ವಾರಕ್ಕೆ ಒಂದು 3 ಸರಿ ನಾನು ರಿಯಾಜ್ ಅಂತ ನಮ್ಮ ಕಡೆ ಪ್ರಾಕ್ಟೀಸ್ ಮಾಡಲಿಕ್ಕೆ ಹೋಗೋದು. ಅವ್ರ ಹೆಸರು ಪಂಡಿತ್ ಶ್ರೀಪತಿ ಪಾಡಿಗಾರ್ ಅಂತ, ಹುಬ್ಬಳ್ಳಿಯಲ್ಲಿ ಇದ್ರು. ಅವ್ರು ಭೀಮಸೇನ್ ಜೋಶಿ ಅವರ ಶಿಷ್ಯರು. ಅವರು ಇನ್ನೊಬ್ಬ ಮೊದಲನೇ ಗುರುಗಳು ಆಲೂರು ವೆಂಕಟರಾಯರ್ ಅಂತ ಏನೋ ಅವ್ರು ಇದ್ರು. ಅವ್ರದ್ದು ಒಂದು ಪ್ರತಿ ವರ್ಷ ಒಂದು ಕಾರ್ಯಕ್ರಮ ಮಾಡುವ ವಾಡಿಕೆ ಅವ್ರದ್ದು. ಸೊ ಹೀಗಿದ್ದಾಗ ನಾನು ನನ್ನ ಒಂದೇನೋ ಅವ್ರ ಜೊತೆ ನುಡಿಸೋ ಒಂದು ಪ್ರಸಂಗ ಬಂತು. ತುಂಬಾ ಹೆದರ್ಕೊಂಡೆ, ಸ್ವಲ್ಪ ಹೆಚ್ಚು ಕಡಿಮೆ ಆಯ್ತು, ಖಂಡಿತ ಆಯ್ತು, ಆಗ್ಲೇಬೇಕು. ಮೊದಲೇ ಸರ್ ನನಗೆ ಒಂದು 14 ವರ್ಷ ಏನೋ, ಖಂಡಿತ. ಹೌದು 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 ಅವ್ರ ಜೊತೆ ನುಡಿಸಿದ್ದುಂಟು. ಅದು ನನಗೆ ಬಹಳ ಹೆಮ್ಮೆ ಅನ್ಸಂತ. ಅಂತ ದೊಡ್ಡವರು ನನ್ನ ತಬ್ಲಾಕ್ಕೆ ಕೂಡಿಸ್ಕೊಂಡು ಅವರು ನನಗೆ ಅಕಂಪನಿ ಮಾಡುವಂದ್ರಲ್ಲ, ಅದೇ ಒಂದು ಬಹಳ ಸಂತೋಷ. ಅದನ್ನ ಇನ್ನೂ ಮರೀಲಿಕ್ಕೆ ಆಗಲ್ಲ. ಅದು ಹೀಸ್ ನೋ ಮೋರ್ ನಾವು. ಪಂಡಿತ್ ಶ್ರೀಪತಿ ಪಾಡಿಗಾರ್ ಅಂತ ಹುಬ್ಳಿಯಲ್ಲೇ ಇದ್ರು. ಸೊ ಅದೇ ನೀವು ನಿಮ್ಮ ಈ ಒಂದು ಜರ್ನಿ ಶುರುವಾಗಿ ಒಂದು 30 ವರ್ಷ ಕಳೆದಿರ್ಬೋದಾ ಸರ್? 40 ವರ್ಷ ಹತ್ರ ಆಯ್ತು. ಸೊ ಸಾಕಷ್ಟು ಅನುಭವಗಳ ಬುತ್ತಿಯನ್ನು ನೀವು ಹೊತ್ತಿದ್ದೀರಿ ಅಂತಾನೆ ಹೇಳ್ಬೋದು. ಸಾಕಷ್ಟು ಕಲಾವಿದರ ಜೊತೆಗೆ, ಹಾಡುಗಾರರಾಗಿರ್ಬೋದು, ನಿಮ್ಮ ಉಳಿದ ಸಾಥ್ಗಳ ಜೊತೆಗೆ ನೀವು ಕೆಲಸ ಮಾಡಿದ್ದೀರಿ. ಸೊ ತುಂಬಾ ಕಾಡುವಂತಹ ಒಂದು ಮೆಮೊರಿ ಅಂತ ಯಾವ್ದಾರು ಇದೆಯಾ ಸರ್? ಇಂಥವ್ರ ಜೊತೆಗೆ ನಾನು ಕೊಟ್ಟಂತ ಪರ್ಫಾರ್ಮೆನ್ಸ್ ಅಥವಾ ಜನಗಳಿಂದ ಬಂದಂತಹ ಅಭಿಪ್ರಾಯ ಯಾವುದೇ ಆಗಿರ್ಬೋದು, ಬಹಳಷ್ಟು ಕಾಡುತ್ತೆ, ಇಂದಿಗೂ ಕಾಡುತ್ತೆ ಅಂತ ಅನ್ನುವಂಥದ್ದು ಯಾವುದು? ಅದೇ ಪಂಡಿತ್ ಭೀಮಸೇನ್ ಜೋಶಿಯವರ ಇನ್ನೊಬ್ಬ ಹಿರಿಯ ಶಿಷ್ಯರು ಪಂಡಿತ್ ಮಾಧವ್ ಗುಡಿ ಅಂತ, ಧಾರವಾಡದವರು. ಅವ್ರ ಜೊತೆ ಅನೇಕ ಕಾರ್ಯಕ್ರಮಗಳು ನಾನು ನುಡಿಸಿದ್ದೀನಿ. ಅದು ನನಗೆ ಬಹಳ ಅತ್ಯಂತ ನನ್ನ ಜೀವನಕ್ಕೆ ದೊಡ್ಡ ಹೆಸರನ್ನು ತಂದುಕೊಟ್ಟಂಥ ಅನೇಕ ಕಾರ್ಯಕ್ರಮಗಳು, 1-2 ಹೇಳಲಿಕ್ಕೆ ಆಗೋದಿಲ್ಲ. ಇದ್ರ ಜೊತೆಗೆ ನನಗೆ ಕರ್ನಾಟಕ ಸರ್ಕಾರ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಈ ಬಂಡವಾಳ ಹೂಡಿಕೆ ಅಂತ ಒಂದು ದೊಡ್ಡ ಕಾರ್ಯಕ್ರಮ ಮಾಡ್ತಾರೆ. ಆವಾಗ ಆಯುಕ್ತರಾದ ಶ್ರೀ ಮನು ಬಳಿಗಾರ್ ಅವರು ನನಗೊಂದು ದೊಡ್ಡ ಇವೆಂಟ್ ಕೊಡ್ತಾರೆ. ನೀವು ಒಂದು 60 ಜನ ವಾದ್ಯಗಾರನ ಸೇರಿಸಿ ಒಂದು ದೊಡ್ಡ ಇವೆಂಟ್ ಮಾಡಬೇಕು ಅಂತ. ಅದು ನಾನು ಖಂಡಿತ ಮಾಡಿದೆ. ಅದು ನನಗೆ ತುಂಬಾ ಸ್ಫೂರ್ತಿ ಕೊಡ್ತು. ಅನೇಕ ದೇಶದ ಗಣ್ಯರು ನನಗೆ ಬಂದು ಬಹಳ ಹೇಳಿ ಹೋದ್ರು, ತುಂಬಾ ಅದ್ಭುತವಾಗಿತ್ತು ಅಂತ. ನಿಜವಾದ ಅದೊಂದು ಕ್ಷಣ. ಮತ್ತು ನಾನೇ ಮಾಡಿದಂಥ ಒಂದು
ಶತ ತಬಲಾ ವಾದನ. ಅದನ್ನ ನಾನು ಮಾತಾಡ್ಬೇಕು ಅಂತ ಅನ್ಕೊಂಡೆ ಈಗ. ಅದು ಹೇಳಲೇಬೇಕು, ಯಾಕಂದ್ರೆ ತುಂಬಾ ಏನು ಮೈ ರೋಮಾಂಚನ ಆಗುವ ಸನ್ನಿವೇಶ ನಿಮ್ದಾಗಿತ್ತು ಅಂತ ಅನ್ಸುತ್ತೆ ಅಲ್ವಾ? 2019ರಲ್ಲಿ ಅಂತ ಹೇಳಿದ್ರೆ 2011. ಓಕೆ, ಆ ಸಂಗತಿ ಬಗ್ಗೆ ಹೇಳಿ ಸರ್, ಏನ್ ನಡೀತಲ್ಲಿ ಅಂತ ಹೇಳಿ. 2011ರಲ್ಲಿ ನನ್ನ ಸ್ಟೂಡೆಂಟ್ ಮನೆಗೆ ನಾನು ಯಾವಾಗಲೂ ತಬಲಾ ಟೀಚ್ ಮಾಡ್ಲಿಕ್ಕೆ ಹೋಗ್ತಾ ಇದ್ದೆ ಅವಾಗ, ಈಗ ಒಂದು 25 ವರ್ಷದ ಹಿಂದೆ. ಅದಕ್ಕೆ ಸ್ಫೂರ್ತಿ ಅವ್ರ ತಾಯಿನೇ. ಸರ್ ಏನಾದರೂ ಮಾಡಬೇಕಲ್ಲ, ವಿಶೇಷ ಏನಾದರೂ ಮಾಡಬೇಕು ಅಂತ ಅವ್ರು ನನಗೆ ತಲೆ ತುಂಬಿ ಆಮೇಲೆ 101 ತಬಲಾವಾದನ, ಶತ ತಬಲಾವಾದನ ಮಾಡಬೇಕಂತ ನನ್ನ ತಲೆಯಲ್ಲಿ ಬಂತು. ಅದಕ್ಕೆ ಅನೇಕ ಶಿಷ್ಯರನ್ನ ಸೇರಿಸ್ಕೊಂಡು, ನನ್ನ ಶಿಷ್ಯರು ಹೌದು, ಇನ್ನು ಅನೇಕ ನಮ್ಮ ಅದೇ ಆ ಕಾಂಟ್ಯಾಕ್ಟ್ ಹೇಗೆ ಮಾಡಿದ್ರಿ ಅಂತ ಹೇಳಿ. ಹೌದು, ನನ್ನ ಶಿಷ್ಯ ಒಬ್ರು ಇದ್ದಾರೆ, ಅಮೃತೇಶ್ ಕುಲಕರ್ಣಿ ಅಂತ. ಇನ್ನೂ ಅನೇಕ ಗುರುಗಳ ಮಕ್ಕಳನ್ನ ನಾವು ಸ್ವೀಕಾರ ತಗೊಂಡು ಅದು 3 ತಿಂಗಳ ನಿರಂತರ ಅಭ್ಯಾಸ, ಪ್ರಾಕ್ಟೀಸು. 3/4 ಗಂಟೆ ಕಾರ್ಯಕ್ರಮಕ್ಕೆ 3 ತಿಂಗಳ ಅಭ್ಯಾಸ ಮಾಡಿ ಒಂದೊಂದು ಹಾಲಲ್ಲಿ ಹೋಗಿ ಅದಕ್ಕೆ ಒಂದು 2-3 ಅವರ್ಸ್ ನಾವು ಅದನ್ನ ಪಡ್ಕೊಂಡು ಅಲ್ಲಿ ಅಭ್ಯಾಸ ಮಾಡಿ, ಅಂದ್ರೆ ಇಂಥದ್ದೇ ಸಂಗತಿಯನ್ನ ಹೌದು ಪರ್ಟಿಕ್ಯುಲರ್ ನಾವು ಫಿಕ್ಸ್ ಮಾಡಿದ್ವಿ. ಅದು ತೀನ್ ನಮ್ಮಲ್ಲಿ ತೀನ್ ತಾಲ್, ಜಪ್ತಾಲ್, ಸೋಲೋ ನುಡಿಸೋದಂತ ಸ್ವತಂತ್ರ ವಾದನ ಅಂತಾರೆ ಅದಕ್ಕೆ, ತಬಲಾ ಸೋಲೋ ಅಂತ ಹೇಳ್ತಾರೆ. ಸರಿ, ಅದಕ್ಕೆ ನಾವು 3 ತಿಂಗಳು ಅದನ್ನೆಲ್ಲ ಪರಿಶ್ರಮದಿಂದ ಕಂಪ್ಲೀಟ್ ಪ್ರಾಕ್ಟೀಸ್, ರಿಯಾಜ್ ಎಲ್ಲ ಮುಗಿಸ್ಕೊಂಡು 2011 ರವೀಂದ್ರ ಕಲಾಕ್ಷೇತ್ರದಲ್ಲಿ ಶತ ತಬಲಾ ವಾದನ ಕಾರ್ಯಕ್ರಮ ಅದ್ಧೂರಿಯಾಗಿ ನಡೆಯಿತು. ಅಲ್ಲಿ ಏನಂದ್ರೆ, ನನಗೆ ಒಬ್ಬರು ಮಾಧ್ಯಮದವ್ರು ಸಿಕ್ಕಿದ್ರು. ಏನ್ ಸರ್ ನಮ್ಮನ್ನೇ ಒಳಗೆ ಬಿಡ್ತಿಲ್ಲ, ಅಷ್ಟು ಜನ ತುಂಬಿ ಹೋಗಿದೆ ಅಂತ ಅವರು ಒಂದಂದ್ರು. ಅಲ್ಲಿ ಕಾರ್ಯಕ್ರಮಕ್ಕೆ ಶ್ಯಾಮಲಾ ಭಾವಿ ಅವರು ಬಂದಿದ್ರು, ಹಿರಿಯ ಗಾಯಕರು. ಮಾಸ್ಟರ್ ಹಿರಣ್ಣಯ್ಯನವರು ಬಂದಿದ್ರು. ಆಮೇಲೆ ಶ್ರೀ ಶೈಲೇಂದ್ರ ಕುಮಾರ್, ನಮ್ಮ ಹೈಕೋರ್ಟ್ ಜಡ್ಜ್ ಆಗಿದ್ರು, ಅವ್ರು ಬಂದಿದ್ರು. ಇನ್ನೂ ಅನೇಕರು ಇದ್ರು. ಮಾಸ್ಟರ್ ಹಿರಣ್ಯ ಅವರು ಒಂದು ಮಾತು ಹೇಳಿದ್ದು ನಂಗೆ ಜ್ಞಾಪಕ ಇದೆ. ಪ್ರತಿಯೊಂದು ಜಾಗದಲ್ಲಿ ಎಷ್ಟು ಜಾಗ ಸಿಕ್ತೋ ಅಷ್ಟೇ ಜಾಗದಲ್ಲಿ ಕೂತು ನಿಂತು ನೋಡಿದಂಥ ನಾನು ಅನೇಕ ಇಲ್ಲಿ ನಾಟಕಗಳನ್ನ ಆಡಿದ್ದೀನಿ, ಲಂಚಾವತಾರ, ಇನ್ನೂ ಅನೇಕ ಭಾಳ ದೊಡ್ಡ ಹಿರಿಯ ರಂಗಕರ್ಮಿಗಳವರು ನಮಗೆಲ್ಲ ಆಶೀರ್ವಾದ ಮಾಡಿ ಮುಂದೆ ಈ ರೀತಿ ಭರ್ತಿಯಾಗಿದ್ದು ಕಲಾಕ್ಷೇತ್ರ ನಾನು ಇವತ್ತೇ ನೋಡಿದ್ದು ಅಂತ ಅವರು ಒಂದು ಮಾತನ್ನು ಹೇಳಿ ಅಭಿಪ್ರಾಯಪಟ್ಟರು. ಅದು ಅತ್ಯಂತ ನಮಗೆ ಸಂತೋಷ ತಂದಂಥ ಒಂದು ದೊಡ್ಡ ಕಾರ್ಯಕ್ರಮ ಅದು ಶತ ತಬಲಾ ವಾದನ. ಖಂಡಿತ, ಯಾಕೆಂತಂದ್ರೆ ಒಬ್ಬ ಕಲಾವಿದ ಎಷ್ಟು ನಿಷ್ಠೆಯಿಂದ ಇರ್ತಾನೆ, ಎಷ್ಟು ಶಿಸ್ತಿನಿಂದ ಇರ್ತಾನೆ. ಸೊ ತಾನಾಗಿ ಇಂಥ ಎಲ್ಲ ಒಂದು ಸುಸಂದರ್ಭ ಒದಗಿ ಬರುತ್ತೆ ಅಂತಾನೆ ಹೇಳ್ಬೋದಲ್ಲ ಸರ್. ಸರ್, ಈಗ ನೀವು ಮಾತಾಡ್ತಾ ಹೇಳಿದ್ರಿ ಭೀಮಸೇನ್ ಜೋಶಿ ಅವರನ್ನೆಲ್ಲ ನೆನ್ಸ್ಕೊಂಡ್ರಿ. ತುಂಬಾ ಹಿರಿಯ, ತುಂಬಾ ಹೆಸರಾಂತ ಜನಪ್ರಿಯ ಗಾಯಕರು. ಸೊ ಅವರ ಶಿಸ್ತಿನ ಬಗ್ಗೆ ನಾವೆಲ್ಲ ಕೇಳಿದ್ವಿ. ಸಣ್ಣ ಬಾಲಕನಾಗಿದ್ದಾಗ ಅವರು ಎಷ್ಟು ಚೇಷ್ಟೆಗಳು ಮಾಡ್ತಾ ಇದ್ರು, ಜೇಬಿಂದ ದುಡ್ಡು ಕತ್ಕೊಂಡು ಹೋಗಿ ಪುಟ್ಟ ಸನ್ನಿವೇಶಗಳನ್ನೆಲ್ಲ ನಾವು ಕೇಳಿದ್ವಿ. ಒಬ್ಬ ತಬಲಾ ವಾದಕರಾಗಿ ಅವರನ್ನ ನಿಮ್ಮ ನುಡಿಗಳಲ್ಲಿ ವರ್ಣಿಸೋದಾದ್ರೆ ಹೇಗೆ ವರ್ಣಿಸ್ತೀರಾ ಸರ್? ಏನು ಅದಕ್ಕೆ ಶಬ್ದಗಳೇ ಇಲ್ಲ, ಹುಡುಕಿದ್ರೆ ಸಿಗ್ತಾ ಇಲ್ಲ ನನಗೆ. ಬಹಳ ದೊಡ್ಡ ಧೀಮಂತ ಗಾಯಕರು ಅವರು, ಅದರಲ್ಲಿ 2 ಮಾತಿಲ್ಲ. ನೋಡಿ, ಮಹಾರಾಷ್ಟ್ರದಲ್ಲಿ ಅವರು ಸವಾಯಿ ಗಂಧರ್ವದು 3 ದಿವಸ ಅಹೋರಾತ್ರಿ ಸಂಗೀತ ಕಾರ್ಯಕ್ರಮ ಮಾಡ್ತಾರೆ. ನಾನು ಚಿಕ್ಕವನವಾಗ 15-16 ವರ್ಷ ಅಲ್ಲಿ ಹೋಗಿದ್ದೆ. ಎಷ್ಟು ಶಿಸ್ತಿನಿಂದ 3 ಅಹೋರಾತ್ರಿ ಕಾರ್ಯಕ್ರಮ ಆಗತ್ತೆ. ಎಂತೆಂಥ ದೊಡ್ಡ ದೊಡ್ಡ ಕಲಾವಿದರು ಅದನ್ನು ಆಯೋಜನೆ ಮಾಡ್ತಿದ್ದೆ ಪಂಡಿತ್ ಭೀಮಸೇನ್ ಜೋಶಿ ಅವರು. ಅಷ್ಟು ಅಲ್ಲಿ ಪ್ರತಿಯೊಂದು ಕೆಲಸ ಮಾಡೋರು ಎಲ್ಲ ತುಂಬಾ ಅಲ್ಲಿ ಸುತ್ತಮುತ್ತಿರೋದು ಬಹಳ ದೊಡ್ಡ ಶ್ರೀಮಂತರು. ಅವ್ರು ಬಂದು ಕಾಫಿ ಕೊಡೋದು, ಟೀ ಕೊಡೋದು, ಅಥವಾ ಪಾದರಕ್ಷೆಗಳನ್ನು ಅಂದ್ರೆ ಸಂಗೀತದ ಸೇವೆ ಯಾವುದಕ್ಕೂ ಹಿಂಜರಿಯದೆ ಅಂತ ಅಷ್ಟು ಕೆಲಸ ಮಾಡ್ತಿದ್ರು. ಅಷ್ಟೇ ಅಮೋಘವಾದ ಒಂದು 3 ಅಹೋರಾತ್ರಿ ಸಂಗೀತ ಕಾರ್ಯಕ್ರಮ ಜೋಶಿ ಅವರು ಅಲ್ಲಿ ನಡೆಸ್ತಾ ಇದ್ರು. ಅತ್ಯಂತ ಅದು ನೋಡಿ ನಮಗಂತೂ ನಾವೆಲ್ಲ ಚಿಕ್ಕವ್ರು ಅವಾಗ. ಜೋಶಿ ಅವ್ರದ್ದು ಅಂತ ಏನು ನೋಡಿ, ಅವ್ರು ಹೆಂಗಂದ್ರೆ ಅವರ ಅಭಂಗಗಳು ಎಷ್ಟು ನಮ್ಮ ಮೂಲೆಯಲ್ಲಿ ಎಲ್ಲಿ ನೋಡಿದ್ರು ಜೋಶಿ ಅವರು ಅವಾಗ ತುಂಗಾ ತೀರದ ನಿಂತ ಅದು ಇನ್ನೂ ಅನೇಕ ಅವ್ರದ್ದು ಹೇಳಿದ್ರೆ ಪಟ್ಟಿ ಆಗ್ತದೆ ಹೇಳಿದ್ರೆ. ಅಷ್ಟೊಂದು ಹಾಡುಗಳು ಮಹಾರಾಷ್ಟ್ರ ಜನ ಅಂತೂ ತುಂಬಾನೇ ಅವ್ರನ್ನ ಮೆಚ್ಚಿಕೊಂಡು ಮಾಡಿ, ಮಹಾರಾಷ್ಟ್ರ ಆಗಲಿ, ಕನ್ನಡ, ನಮ್ಮ ಮಂಗಳೂರು, ಉಡುಪಿ ಕಡೆಯಿಂದ ಸುಮಾರು ಹಾಡಿದ್ದಾರೆ ಅವರು ಮಾಧವ್ ಗುಡಿ ಅವರು ಹಾಡಿದ್ದಾರೆ ಅನೇಕ ತುಂಬಾ. ಹೌದು. ಅದೇ ನಾನೊಂದು ಏನೋ
ಇಂಟರ್ವ್ಯೂ ಅಲ್ಲೇ ನಾನು ಕೇಳಿದ್ದೆ, ಸವಾಯಿ ಗಂಧರ್ವ ಅವ್ರು ಹೇಳಿರೋದು, ಹೌದು ಭೀಮಸೇನ್ ಜೋಶಿ ಅವ್ರು ಯಾವ ತರ ಅಂತ ಹೇಳಿದ್ರೆ ಪಕ್ವವಾದ್ಯವನ್ನ ಪದೇ ಪದೇ ನೋಡ್ಕೊಂಡು ಹಾಡ್ತಿದ್ದವರಂತೆ. ಹೌದು ಸೊ ನಾನ್ ಚೆನ್ನಾಗಿ ಹಾಡಿದ್ನಾ ಅಂತ ತಿರುಗಿ ನೋಡುವಂಥದ್ದು. ಸೊ ಈ ತರದ ಒಂದು ಸಂಬಂಧ ಅವರು ಸಾತ್ಗಳ ಜೊತೆಗೆ ಇಟ್ಟಿದ್ದಂಥದ್ದು. ಹೌದು. ಸೊ ನಿಮ್ಮ ಸಾತ್ ಅಂದ್ರೆ ವಯಲಿನ್ ಆಗಿರ್ಬೋದು ಅಥವಾ ಸಿತಾರ್, ಮೈನ್ ಆಗಿ ನಿಮ್ಮಲ್ಲಿ ಸಿತಾರ್ ಬರುತ್ತೆ, ಸೊ ಅಥವಾ ಗಾಯಕರಾಗಿರ್ಬೋದು, ಇವ್ರ ಜೊತೆಗಿನ ನಿಮ್ಮ ಸಂಬಂಧದ ಬಗ್ಗೆ ಹೇಗೆ ಹೇಳ್ಬೋದು ಸರ್ ನೀವು? ಅದು ಕಾರ್ಯಕ್ರಮ ಕಚೇರಿ ಶುರು ಆಯ್ತಂದ್ರೆ ನಾವೆಲ್ಲ ಒಂದು ಅನ್ಕೊಂಡು ಮೇನ್ ಗಾಯಕರು ಮಧ್ಯದಲ್ಲಿ ಕೂಡ್ತಾರಲ್ಲ, ಮೇನ್ ಗಾಯಕರಾಗ್ಬೋದು, ಸಿತಾರ್ ವಾದಕರಾಗ್ಬೋದು, ಕೊಳಲು ವಾದಕರಾಗ್ಬೋದು, ಅವರು ನಾವೆಲ್ಲ ಒಂದು ನಾವೇನೋ ಕೆಲಸ ಮಾಡ್ತಾ ಇದ್ದೀವಿ ಒಟ್ಟಿಗೆ ಅನ್ಕೊಂಡು ಪ್ರೀತಿಯಿಂದ ಅದನ್ನ ಅವ್ರು ನುಡಿಸೋದನ್ನ ಅನುಭವಿಸುತ್ತಾ ಅದಕ್ಕೆ ಪಕ್ವಾದನ ಅನುಭವಿಸುತ್ತಾ ಅವರು ಕಾರ್ಯಕ್ರಮ ನೀಡೋದೇ ಒಂದು ವಿಶೇಷ. ಜೋಶಿ ಅವ್ರದ್ದು ಹಾಗೆ ಇತ್ತು, ಅರೆ ವಾ ಕ್ಯಾ ಬಾತ್ ಹೈ ಜಿಯೋ ಬೇಟ ಅನ್ನೋರು. ಹಾಗೆ ತಬಲಾ ನುಡಿಸೋರ್ಗಾಗ್ಲಿ, ಹಾರ್ಮೋನಿಯಂ ನುಡಿಸೋರ್ಗಾಗ್ಲಿ, ಹಿಂದೆ ಹಾಡೋರ್ಗಾಗ್ಲಿ ಅಷ್ಟೊಂದು ಉತ್ತೇಜನ ಕೊಡೋರು ಜೋಶಿಯವರು. ಇವು ಕೂಡ ಅನೇಕ ಕಲಾವಿದರು ಹಾಗಿದ್ದಾರೆ, ತುಂಬಾನೇ ಉತ್ತೇಜನ ಕೊಡ್ತಾರ ಇದರಲ್ಲಿ ವೇದಿಕೆಯಲ್ಲಿ. ಮತ್ತೆ ಇನ್ನೊಂದೇನು ಅಂತ ಹೇಳಿದ್ರೆ ವೀಕ್ಷಿಸಲು ಬಂದಂತವರು ಅಣ್ಣವರು ಹೇಳಿದಾಗೆ ಅಭಿಮಾನಿ ದೇವರುಗಳು ಅಂತ ಹೇಳ್ಬೋದೇನೋ, ಅವರನ್ನ ದೇವರ ರೂಪದಲ್ಲಿ ಕಾಣ್ತೀರ, ಯಾಕಂದ್ರೆ ಕಲಾವಿದನ ಶಿಸ್ತು ಆ ತರದಲ್ಲಿ ಇರ್ತದೆ. ಸೊ ಈ ಸಂಬಂಧ, ಪ್ರೇಕ್ಷಕ ಮತ್ತು ಕಲಾವಿದನ ಸಂಬಂಧದ ಬಗ್ಗೆ ಒಂದು ಲೈನ್ ಅನ್ನು ಹೇಳೋದಾದ್ರೆ ಹೇಗೆ ಹೇಳ್ತೀರಾ ಸರ್? ಈ ಇಬ್ರು ಸಂಬಂಧನೂ ಒಂದು ತರ ಜೇನುತುಪ್ಪ ಇದ್ದ ಹಾಗೆ ಅಂತ ನನ್ನ ಅಭಿಪ್ರಾಯ. ಜೇನುತುಪ್ಪ ಇದ್ದ ಹಾಗೆ ಇವರು ಹಾಡ್ತಾ ಇರ್ತಾರೆ, ಅವರು ಪ್ರೇಕ್ಷಕರು ಅನುಭವಿಸ್ತಾ ಇರ್ತಾರಲ್ಲ, ಅದು ಅವರು ಯಾವುದೋ ಒಂದು ಸಂಗತಿಯನ್ನು ಇವರು ತಾನು ಹೊಡೆದಾಗ್ಲಿ, ತಬಲಾದಲ್ಲಿ ಏನೋ ಒಂದು ಗತ್ತು ಬಾರಿಸಿದ್ದಾಗ್ಲಿ, ಆಡಿಯನ್ಸ್ ಪ್ರೇಕ್ಷಕರು ಒಂದು ಕ್ಲಾಪ್ಸ್ ಅನ್ನು ಕೊಡ್ತಾರಲ್ಲ, ಚಪ್ಪಾಳೆ, ಆವಾಗ ಆಗುವ ಒಬ್ಬ ಕಲಾವಿದನಿಗೆ ಒಂದು ಕ್ಲಾಪ್ಸಿಗೆ 1 ಕೋಟಿ ರೂಪಾಯಿ ಕೊಟ್ಟಂತ ಸಂತೋಷ ಆಗ್ತದೆ ಒಬ್ಬ ಕಲಾವಿದನಿಗೆ. ನಿಜವಾಗ್ಲೂ ಪ್ರೇಕ್ಷಕರಿಂದ ಅದು ಬರಬೇಕು, ಅದು ಬಂದ್ರೆ ಅವರು ಮಾಡಿದಂಥ ಅಪಾರ ಎಷ್ಟು ಸಾಧನೆ ಮಾಡಬೇಕು, ಎಷ್ಟೆಷ್ಟು ವರ್ಷ ಸಾಧನೆ ಮಾಡಬೇಕು. ಮನೆಯಲ್ಲಿ ದಿನನಿತ್ಯ 3 ಗಂಟೆ 4 ಗಂಟೆ 5 ಗಂಟೆ ಅಭ್ಯಾಸ ಮಾಡೋರು ಈಗೂ ಇದ್ದಾರೆ. ಇಲ್ಲಕ್ಕಿದ್ರೆ ಸಂಗೀತ ಬರೋದಿಲ್ಲ. ಸಂಗೀತ ಅಷ್ಟೇ ಅಲ್ಲ, ತಬಲಾ ಆಗಲಿ, ಸಿತಾರ್ ಆಗಲಿ, ಕೊಳಲಾಗಲಿ, ಮೃದಂಗ ಆಗಲಿ, ನಾವು ದಿನನಿತ್ಯ ಅಭ್ಯಾಸ ಮಾಡಲೇಬೇಕು. ಮಾಡಿದರೆ ಅದು ನಮಗೆ ವೇದಿಕೆಯಲ್ಲಿ ನಮಗೆ ಅದು ಶಕ್ತಿ ರೂಪವಾಗಿ ನಿಲ್ಲತ್ತೆ ನಮ್ಮ ಜೊತೆ. ಹಣದೊಟ್ಟಿಗೆ ಕಂಪೇರ್ ಮಾಡ್ಲಿಕ್ಕೆ ಇಲ್ಲ, ಖಂಡಿತ ಇಲ್ಲ. ಓಕೆ. ಸೊ ನಂಗೆ ಇನ್ನೊಂದು ಕುತೂಹಲ ಏನು ಅಂತಂದ್ರೆ, ಈಗ ಸಾಕಷ್ಟು ಇಲ್ಲ ಅಂತ ಹೇಳಲ್ಲ, ಏನಂತಂದ್ರೆ ಸಾಕಷ್ಟು ತಬಲಾ ವಾದಕರಾಗಿರ್ಲಿ ಅಥವಾ ಈ ಸಾಥ್ ಗಳಲ್ಲಿ ಗಂಡ್ ಮಕ್ಳೇ ಕಾಣ್ತಾರೆ. ಹೌದು. ಹೆಣ್ಮಕ್ಳು ಎಲ್ಲೋ ಬೆರಳೆಣಿಕೆ ಇದಾರೆ ಅಂತ ಹೇಳಿಕ್ಕಾಗಲ್ಲ, ತುಂಬಾ ಕಮ್ಮಿ ಇದೆ. ಯಾಕೆ? ಇದಕ್ಕೆ ಏನ್ ಕಾರಣ ಇರ್ಬೋದು ಅಂತ ಹೇಳಿ? ಇದಕ್ಕೆ ಕಾರಣ ಅಂತ ನನಗೂ ಗೊತ್ತಾಗಿಲ್ಲ. ಆದ್ರೂ ಇತ್ತೀಚೆಗೆ ಈ ಮಂಗಳೂರು, ಉಡುಪಿ, ಕಾರ್ಕಳ, ಸಿದ್ದಾಪುರ, ಇಲ್ಲಿ ಬೆಂಗಳೂರಲ್ಲಿ ಅನೇಕ ಹುಡುಗಿಯರು ತಬಲಾ ಕಲಿತಾ ಇದ್ದಾರೆ ಇತ್ತೀಚೆಗೆ. ಖಂಡಿತ ಅದಕ್ಕೆ ಸ್ಟ್ರೆಂತ್ ಜಾಸ್ತಿ ಬೇಕು, ನಮ್ಗೆ ಆಗಲ್ಲೇನೋ ಅಂತಾರಿಲ್ಲ, ಖಂಡಿತ ಇಲ್ಲ. ಗಂಡಸರ್ಕಿಂತ ಇನ್ನೂ ಸ್ಟ್ರೆಂತ್ ಇಟ್ಕೊಂಡು ನುಡಿಸುವಂತ ಹೆಣ್ಮಕ್ಳು ಇದ್ದಾರೆ. ಫಾರ್ ಎಕ್ಸಾಂಪಲ್ ಹೇಳ್ಬೇಕಾದ್ರೆ ರಿಂಪಾ ಶಿವ ಅಂತ, ಶೀಸ್ ರಿನೌಂಡ್ ತಬಲಾ ಪ್ಲೇಯರ್, ತುಂಬಾ ಚೆನ್ನಾಗಿ ನುಡಿಸ್ತಾರೆ. ಶೀಸ್ ಫ್ರಮ್ ಕಲ್ಕತ್ತಾದಲ್ಲಿ ಇರ್ತಾರೆ. ಇನ್ನೂ ಸುಮಾರು ಜನ ಮಹಾರಾಷ್ಟ್ರದಲ್ಲಿ ಇದ್ದಾರೆ. ನಾ ಹೇಳಿದ್ದೆ, ನಮ್ಮ ಕರ್ನಾಟಕದಲ್ಲೂ ಸುಮಾರು ಜನ ಇದ್ದಾರೆ, ಅದ್ಭುತವಾಗಿ ನುಡಿಸೋರು ಇದ್ದಾರೆ. ಆದ್ರೆ ಗಂಡಸರು ಅದ್ ನೀವು ಹೇಳಿದಾಗೆ ಹೆಣ್ಮಕ್ಳು ಸ್ವಲ್ಪ ಕಡಿಮೆ ತಬ್ಲಾಕ್ಕೆ. ನಿಮ್ಮ ಶಿಷ್ಯ ಬೃಂದದಲ್ಲಿ ಇದ್ದಾರೆ ಸರ್? ಇದ್ದಾರೆ, ಒಂದು 3-4 ಜನ ಇದ್ದಾರೆ, ಕಲಿತಾ ಇದ್ದಾರೆ, ಚೆನ್ನಾಗಿ ನೋಡಿಸ್ತಾರೆ ಚಿಕ್ಕ. ಸೊ ಇದು ಒಂಥರ ಬೆರಳಿನ ಆಟ ಅಂತಾನೆ ಹೇಳ್ಬೋದಾ ಸರ್? ಖಂಡಿತ ಅಲ್ವಾ? ಬೆರಳು, ಆ ರಿದಮ್ ಇದರ ಜೊತೆಗೆ ಆಡುವಂತ ಒಂದು ಆಟ ಅಂತಾನೆ ಹೇಳ್ಬೋದು. ಸೊ ಇದಕ್ಕೆ ಒಬ್ಬ ಕಲಾವಿದನಾದವನ ತರಬೇತಿ ಅಂದ್ರೆ ಸೆಲ್ಫ್ ಏನೋ ಎಕ್ಸರ್ಸೈಸ್ ಅಂತಾನೆ ಹೇಳ್ಬೋದೇನೋ, ಇಷ್ಟು ಟೈಮ್ ಕೊಡ್ಬೇಕಾಗತ್ತೆ ಇದನ್ನ ಪಕ್ವತೆ ಬರ್ಲಿಕ್ಕೋಸ್ಕರ ಅಂತ ಇದ್ರೆ, ಸೊ ಯಾವ ರೀತಿಯಾಗಿರುತ್ತೆ ಸರ್ ನಿಮ್ಮ ಸಾಥ್, ನಿಮ್ಮ ತರಬೇತಿಗಳು ಯಾವ ತರ ಇರುತ್ತೆ? ತರಬೇತಿ ನಾವು ಪೂರ್ವಸಿದ್ಧತೆ, ಹೌದು, ಪೂರ್ವಸಿದ್ಧೆ ಅನ್ನೋಕ್ಕಿಂತ ನಾವು ತಬಲಾ ಕ್ಲಾಸ್ ಮಾಡುವಾಗ ಒಂದು ಕೆಲವು ಕಂಪೋಸಿಷನ್ ಹೇಳ್ತೀವಿ. ಇದು ದಿನನಿತ್ಯ ಒಂದು 15 ನಿಮಿಷ ಮಾಡಬೇಕು. ಧಾ ತೆರಿಕೆಟೆ ತಕ ತೆರಿಕೆಟೆ ಧಾ ತೆರಿಕೆಟೆ ತಕ ತೆರಿಕೆಟೆ ಧಾ ತೆರಿಕೆಟೆ ತಕ ತಾ ತೆರಿಕೆಟೆ ತಕ ತೆರಿಕೆಟೆ ಧಾ ತೆರಿಕೆಟೆ ತಕ ತೆರಿಕೆಟೆ ಧಾ ತೆರಿಕೆಟೆ ತಕ. ಬರೀ ತೆರಿಕೆಟದಲ್ಲಿ ಕೆಲಸ ಇದೆ. ಇದು ದಿನನಿತ್ಯ 15 ನಿಮಿಷ ನೀವು ಪ್ರಾಕ್ಟೀಸ್ ಮಾಡೋಕ್ಕಿಂತ ಮುಂಚೆ ಇದನ್ನ ಮಾಡಿ ಮುಂದೆ ಪ್ರಾಕ್ಟೀಸಿಗೆ ಬೇರೆ ಇದೆ ಕೆಲಸ, ಇದಿಷ್ಟು ಮಾಡ್ಲೇಬೇಕು. ಹೌದು. ನಮ್ಮ ತಬಲಾದಲ್ಲಿ ಇಂದ ಬೋಲ್ಗಳು, ಸಂಗೀತದಲ್ಲಿ ಸ್ವರಗಳು. ಹೌದು. ದಿನನಿತ್ಯ ಅಭ್ಯಾಸ ಮಾಡೋದ್ರಿಂದ ಎಲ್ಲಾ ಕಲಾವಿದರಿಗೂ ಏಕಾಗ್ರತೆ ಬರುತ್ತೆ.
ದಿನನಿತ್ಯ ಅಭ್ಯಾಸ. ನಾನು ಒಂದು ದಿವಸ ಅಭ್ಯಾಸ ಬಿಟ್ಟರೆ ನಾನು ಬಿಟ್ಟನಲ್ಲ ಅಂದ್ಬಿಟ್ಟು ಅದೊಂದು ಕರುಗು ನಮ್ಮಲ್ಲಿ ಕಾಡಬೇಕು. ಅಯ್ಯೋ ನಾನು ಅಭ್ಯಾಸ ಮಾಡಲಿಲ್ಲ ಇವತ್ತು, ನಾನು ಪ್ರಾಕ್ಟೀಸ್ ಮಾಡಲಿಲ್ಲ ಅಂತ. ಖಂಡಿತ ಯಾರು ಒಂದು 2-3 ದಿವಸ ಅಭ್ಯಾಸ ಮಾಡದೇ ಇದ್ದರೆ, ನನ್ನ ಅನಿಸಿಕೆ, ನನ್ನ ಸ್ವಂತ ಅಭಿಪ್ರಾಯ, 1 ತಿಂಗಳ ಹಿಂದೆ ಹೋಗ್ತಾರೆ ಅವರು. ಹಿಂದೆ ಹೋಗ್ತಾರೆ ಅಂದರೆ ಅದು ಒಂದು ಅವರ ಸಾಧನೆಯಲ್ಲಿ ಅಷ್ಟು ಕಡಿಮೆ ಕಾಣಿಸುತ್ತೆ ಅಲ್ಲಿ. ಅದನ್ನ ಬಿಟ್ಕೊಡುದು, ಖಂಡಿತ ಮಾಡ್ತಾನೆ ಇರಬೇಕು. ಅಟ್ಲೀಸ್ಟ್ 2-3 ಅವರ್ಸ್ ಆಗದೆ ಇದ್ರೆ ಅಟ್ಲೀಸ್ಟ್ ಹಾಫ್ ಆನ್ ಅವರ್ ಆದರೂ ಪ್ರಾಕ್ಟೀಸ್ ಮಾಡಿದರೆ ಅದು ಒಂದು ಕೈಯಲ್ಲಿ ಒಂದು ಹದವಾಗಿರುತ್ತೆ ಅಂತ ನನ್ನ ಅಭಿಪ್ರಾಯ. ಇದು ನಿಮಗೆ ಮಾತಾಡ್ತಾ ಹೇಳಿದ್ರಿ, ಅದು ಆ ಒಂದು ಸ್ವರ ಅಭ್ಯಾಸ ಮಾಡುವಂಥದ್ದು ಇಂಪಾರ್ಟೆಂಟ್ ಆಗುತ್ತೆ. ನಿಮ್ಮ ಏನೋ ಒಂದು ಟೆಕ್ನಿಕಲ್ ಹೇಳಿದ್ರಿ ಅದು. ಸೊ ಈ ಅಭ್ಯಾಸದಲ್ಲಿ ಅಂದ್ರೆ ಈಗ ಸಂಗೀತ ಅಂತ ಹೇಳಿ ಬಂದಾಗ ನಮಗಿರುತ್ತೆ ಇಂಥ ಸ್ವರವನ್ನ ಅಭ್ಯಾಸ ಮಾಡೋದು ಕಷ್ಟ, ಅಥವಾ ರಾಗಗಳು, ಸಾಕಷ್ಟು ರಾಗಗಳಿದೆ, ಇಂಥ ರಾಗಗಳು ಸ್ವಲ್ಪ ಕಷ್ಟ ಅಂತ. ಆ ರೀತಿಯಲ್ಲಿ ಇದರಲ್ಲಿ ತಬಲದಲ್ಲಿ ಬಂದಾಗ ಇದೊಂದು ನುಡಿಸ್ಲಿಕ್ಕೆ ಸ್ವಲ್ಪ ಕಷ್ಟ, ಇದಕ್ಕೆ ಪರಿಶ್ರಮ ಬೇಕು ಅನ್ನುವಂಥದ್ದು ಇದೆಯಾ ಸರ್ ಯಾವ್ದಾದ್ರು? ಅದೇ ಖಂಡಿತ, ಎಲ್ಲವೂ ಕಷ್ಟವೇ ಸಂಗೀತದಲ್ಲಿ. ಯಾವುದು ಪರಿಶ್ರಮ ಇಲ್ಲದೆ ಯಾವುದು ಬರೋದೇ ಇಲ್ಲ. ಖಂಡಿತ ಇಲ್ಲ, ಖಂಡಿತ ಇಲ್ಲ. ಎಲ್ಲವೂ ಪರಿಶ್ರಮ ಪಟ್ಟ ಮೇಲೆ ಬರುವುದು. ಈ ನಮ್ಮ ತಬಲಾವಾದನದಲ್ಲಿ ತಿರಕಿಟ ಶಬ್ದಕ್ಕೆ ಬಹಳ ಅತ್ಯಂತ ವಿಶೇಷವಾದ, ಅದನ್ನು ನಾವು ಜಾಸ್ತಿ ಅಭ್ಯಾಸ ಮಾಡಬೇಕು. ಅದೇ ಹೇಳಿದ್ನಲ್ಲ, ಈಗ ನಾವು ಬೋಲ್ ಹೇಳಿದ್ನಲ್ಲ, ಅದನ್ನು ದಿನನಿತ್ಯ ಅಟ್ಲೀಸ್ಟ್ ನಾನು ಹೇಳಿದ 15 ನಿಮಿಷ, ಅರ್ಧ ಗಂಟೆ ಆದರೂ ಮಾಡಬೇಕು. ಇದಕ್ಕೆ ಒಬ್ಬ ಹಿರಿಯ ತಬಲಾವಾದಕರಿದ್ರು, ಅವ್ರ ಹೆಸರು ಅಹಮದ್ ಜಾನ್ ಅಂತ. ಅವ್ರಿಗೆ ಮುಂದೆ ತಿರಕವ ಅಂತ ಬಿರುದು ಬಂತು. ಆ ತಿರಕವ ಅಂತ ಯಾಕೆ ಬಂತು ಅಂದ್ರೆ ಅವ್ರ ತಿರಕಿಟ ಆಗಿತ್ತು. ಅವ್ರ ಪ್ರಾಕ್ಟೀಸ್ ಹೇಗಿತ್ತಂದ್ರೆ, ಇದು ನನ್ಗೆ ಗೊತ್ತಿರೋಷ್ಟು, ಬೇರೆಯವರಿಂದ ನಾನು ಕೇಳ್ಪಟ್ಟಿದ್ದೇನೆ. ಬೆಳಿಗ್ಗೆ ರಾತ್ರಿ 10:30-11 ಗಂಟೆಗೆ ತಬಲಾ ಪ್ರಾಕ್ಟೀಸ್ ಶುರು ಮಾಡಿದರೆ ಅವ್ರದ್ದು ಪ್ರಾಕ್ಟೀಸ್ ಮುಗಿದು ಬೆಳಗ್ಗೆ 4:15 5 ಗಂಟೆ ತನಕ. ಅವ್ರ ಹೆಸರು ಅಹಮದ್ ಜಾನ್ ತಿರಕವ ಅಂತ. ಹಿಂದೆ ಆಗಿ ಹೋದಂಥವ್ರು, ಬಹಳ ದೊಡ್ಡ ತಬಲಾವಾದಕರು. ಎಂತೆಂಥ ತಬಲಾವಾದಕರು ಹಿಂದೆ ಬಂದು ಹೋಗಿದ್ದಾರೆ. ಈಗೂ ಆಮೇಲೆ ಈಗಿನ ಯುವ ಪೀಳಿಗೆಗೆ ವಿಚಾರ ಹೇಳ್ಬೇಕಂದ್ರೆ, ಎಲ್ಲಿ ನೋಡ್ತೀರಿ ಅಲ್ಲಿ ಒಬ್ಬರ ಮನೆಯಲ್ಲಿ ಸಂಗೀತ ಕಲಿತಾ ಇರ್ತಾರೆ, ಇನ್ನೊಬ್ಬರ ಮನೆಯಲ್ಲಿ ಭರತನಾಟ್ಯ ಕಲಿತಾ ಇರ್ತಾರೆ, ಇನ್ನೊಬ್ಬರ ಮನೆಯಲ್ಲಿ ಸಿತಾರ್ ಕಲಿತಾ ಇರ್ತಾರೆ. ನನ್ನ ಅನಿಸಿಕೆ ಸಂಗೀತ ಎಲ್ಲಕ್ಕಿಂತ ಮುಂದೆ ಇದೆ ಈಗ ಅಂತ ನಾನು ಒಂದು ಹೇಳಲಿಕ್ಕೆ ಇಷ್ಟಪಡ್ತೀನಿ. ತುಂಬಾ ಎಲ್ಲರ ಮನೆಯಲ್ಲೂ ಸಂಗೀತ ಕೇಳಲಿಕ್ಕೆ ಇಷ್ಟ. ಎಲ್ಲರೂ ಪಾಲಕರು ಅವ್ರನ್ನ ಕಲೀಲಿಕ್ಕೆ ವ್ಯವಸ್ಥೆ ಅನುಕೂಲ ಮಾಡಿಕೊಡ್ತಾ ಇದ್ದಾರೆ. ಇಡೀ ಕರ್ನಾಟಕದಲ್ಲಿ ಆಗಲಿ ಎಲ್ಲೇ ಆಗಲಿ ಸಂಗೀತಕ್ಕೆ ಇರೋ ಶಕ್ತಿ ಜಗತ್ತಿನಲ್ಲಿ ಯಾವುದೂ ಇಲ್ಲ. ಸೊ ಅದೇ ನೀವು ಹೇಳಿದಾಗ ನಂಗೆ ಅನಿಸ್ತು, ಯಾಕೆಂತಂದ್ರೆ ಕಲೆ ನಮ್ಮನ್ನು ಯಾವತ್ತೂ ಕೈ ಬಿಡಲ್ಲ ಸರ್. ಖಂಡಿತ ಅಲ್ವಾ? ಯಾಕೆಂತಂದ್ರೆ ಉದ್ಯೋಗ ಇಲ್ಲ ಅಂತ ಅಂದ್ರೂ ಮನುಷ್ಯ ಕಲೆ ಒಂದೇ ಇದ್ರೆ ಅವನ ಜೊತೆಗೆ ಕಲೆಯ ಮೂಲಕ ನಾವು ಮತ್ತೆ ಕಲಿಯುವ ಒಂದು ಕೆಲಸಕ್ಕೆ ಕೈ ಹಾಕ್ಬೋದು. ಅದ್ರ ಜೊತೆಗೆ ಅರ್ನಿಂಗ್, ನಮಗೆ ಬೇಸಿಕ್ ನೀಡ್ಸ್ ಗಳಿಗೂ ಕೂಡ ಯಾವುದೇ ರೀತಿಯ ತೊಂದರೆ ಆಗಲ್ಲ. ಸೊ ಅಂತ ಒಂದು ಪರಂಪರೆ ಇದು, ಸಂಗೀತ ಆಗಿರ್ಬೋದು, ಈ ಒಂದು ಕಲೆ ಆಗಿರ್ಬೋದು, ಅಂತ ಒಂದು ಮೌಲ್ಯ ಇರುವಂತದ್ದು. ಸೊ ಇನ್ನೊಂದು ನಾನು ಏನು ಅಂತ ಹೇಳಿದ್ರೆ, ಈಗ ಹಿಂದೆ ಇದ್ದಂತ ಸಾತ್ಗಳಿಗಿದ್ದಂತ ಮರ್ಯಾದೆ ಈಗ ಯಾವ ತರ ಹೇಳಿದ್ರೆ, ತೆರೆ ಮುಂದೆ ಬರುವಂತ ಹೀರೋ ಹೀರೋಯಿನ್ಗಳಿಗೆ ಮಾತ್ರ ಏನು ವಾವ್ ಅನ್ನುವಂತ ಗಿಟ್ಟಿಸಿಕೊಳ್ಳುವಿಕೆ ಸಿಗ್ತಾ ಇರೋದು. ಅದರ ಜೊತೆಗೆ ಸಹ ಕಲಾವಿದರು ಯಾರೆಲ್ಲ ಮಾಡ್ತಾರೆ ಅವರೆಲ್ಲ ಗುರುತಿಸಿಕೊಳ್ಳುವಿಕೆ ಇಲ್ಲ ಅಂತಲ್ಲ, ಕಡಿಮೆ. ಸೊ ಹಿಂದೆ ಅದೇ ರೀತಿ ಈ ಸಂಗೀತ ಕ್ಷೇತ್ರದಲ್ಲಿ ಬಂದಾಗ ದೊಡ್ಡ ದೊಡ್ಡ ಕಲಾವಿದರ ಹೆಸರುಗಳು ನಮ್ಮ ಮನಸ್ಸಿಗೆ ಬರುತ್ತೆ. ಆದ್ರೆ ಸಾಥ್ ಕೊಟ್ಟಂತ ಕಲಾವಿದರ ಹೆಸರುಗಳು ಮನಸ್ಸಿಗೆ ಬರುವಂತದ್ದು ಆಗಿರ್ಬೋದು, ಅಥವಾ ಅವರನ್ನು ಗುರುತಿಸಿಕೊಳ್ಳುವಂತದ್ದಾಗಿರ್ಬೋದು, ತುಂಬಾ ಕಮ್ಮಿ ಆಗಿದೆ. ಸೊ ಹಿಂದೆ ಆ ಒಂದು ರೆಸ್ಪೆಕ್ಟ್ ಇತ್ತು, ಆದ್ರೆ ಈಗ ಒಂದ್ ಸ್ವಲ್ಪ ಎಲ್ಲೋ ಬದಲಾಗಿದೆ ಅಂತ ಹೇಳ್ಬೋದು. ಸೊ ಈ ಬದಲಾವಣೆ ಬಗ್ಗೆ, ಆ ಹಿಂದೆ ಇದ್ದಂತ ರೆಸ್ಪೆಕ್ಟ್ ಆಗಿರ್ಲಿ, ಈಗ ಆಗಿರೋ ಬದಲಾವಣೆ ಬಗ್ಗೆ ಆಗಿರ್ಬೋದು, ಏನ್ ಹೇಳ್ಬೋದು ಸರ್? ಇಲ್ಲ, ನನಗೆ ಸ್ವಲ್ಪ ಆಗಿದೆ ಬದಲಾವಣೆ, ಇಲ್ಲ ಅಂತಲ್ಲ. ಆದರೂ ಈಗೂ ಪಕ್ಕವಾದ್ಯವರಿಗೆ ತುಂಬ ಈಗಿನ ಮೇನ್ ಗಾಯಕರು ಅಥವಾ ಗಾಯಕಿ, ಸಿತಾರ್ ವಾದಕರು, ಫ್ಲೂಟ್, ಅವ್ರೇನು ಮೇನ್ ಮಧ್ಯದಲ್ಲಿ ಕೂತಿರ್ತಾರಲ್ಲ, ಪಕ್ವಾದವರಿಗೆ ಅತ್ಯಂತ ಅವರು ಕೂಡ ಅವ್ರ ಜೊತೆ ಸಹಕರಿಸ್ಕೊಂಡು ಹೋಗಿ ಅವ್ರ ಜೊತೆಗೆ ನಮ್ಮ ಜೊತೆಗೆ ಇವರಿದ್ದಾರೆ, ಅವ್ರಿಗೆ ವಾವ್ ಅನ್ನೋದಾಗ್ಲಿ, ಭೇಷ್ ಅನ್ನೋದಾಗ್ಲಿ ಈಗೂ ಇದೆ ಅಂತ ನನ್ನ ಕಲ್ಪನೆ. ಬದಲಾವಣೆ ಹೇಗಾಗಿದೆ ಅಂತ ಹೇಳಿ ಸರ್, ಯಾಕಂದ್ರೆ ಹಿಂದೆಗಿಂತ ಈಗದ ಬದಲಾವಣೆ ಆ ವಿಷಯದಲ್ಲಿ. ಬದಲಾವಣೆ ಅದನ್ನ ಸ್ವಲ್ಪ ಹೆಚ್ಚು ಕಡಿಮೆ ಅನ್ಸತ್ತೆ ನನಗೆ. ಇದೆ ಸ್ವಲ್ಪ ಈಗ ಬದಲಾವಣೆ ಖಂಡಿತ ಇದೆ. ಪ್ರಮುಖ ಗಾಯಕರು ಕೂತಾಗ ಅವ್ರದಷ್ಟೇ ವಿಶೇಷವಾಗಿ ನೋಡ್ಕೊಳ್ಳೋದು. ಇನ್ನು ಕೆಲವೊಬ್ಬರು ನಾನು ಅಕಂಪನಿ ಮಾಡಿದ ನನಗೆ ಅನುಭವ ಇದೆ. ಅವರು ಮೇನ್ ಗಾಯಕರು ಅವ್ರು ಹಾಡ್ತಾ ಇರ್ತಾರೆ, ಅವರು ಕ್ಲಾಪ್ಸ್ ಎಲ್ಲ ಕೊಟ್ಟ ಮೇಲೆ ಕೊನೆಗೆ
ಇವ್ರಿಗೂ ಕೊಡಿ ಕ್ಲಾಪ್ಸ್ ಅಂತ ಹೇಳಿ ಅವರೇ ಹೇಳಿ ಕ್ಲಾಪ್ಸ್ ಕೊಡಿಸುವಂಥದ್ದು ಒಂದು ವಾಡಿಕೆ ಪ್ರಯತ್ನ ಈಗಿನ ಕೆಲವು ಗಾಯಕರಿಗೆ ಖಂಡಿತ ಇದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕೆಂತಂದ್ರೆ ಈಗ ಗಾಯಕರಿಗೆ ಒಂದಷ್ಟು ಇರುತ್ತೆ ಸರ್, ಯಾಕೆಂತಂದ್ರೆ ನನಗೆ ಇವರೇ ಇರ್ಲಿ ನನ್ನ ಜೊತೆಗೆ ಸಾಥ್ ಅಂತ ಸಾಕಷ್ಟು ಕೇಳಿದೇವೆ ನಾವು ಆತರ. ಯಾಕಂದ್ರೆ ಸುಮಾರು ಜನ ಯಾವ ತರ ಹೇಳಿದ್ರೆ ಕಂಟಿನ್ಯೂಷನ್ ಇರುತ್ತೆ, ನಾನು ಎಲ್ಲೇ ಕಚೇರಿ ಕೊಟ್ರು ಇವ್ರು ನನಗೆ ಬರ್ಬೇಕು ಅಂತ. ಸೊ ಈ ತರದ ಒಂದು ಸಂಬಂಧ ಆ ಗಾಯಕರಿಗೂ ಮತ್ತು ಸಾಥ್ ವಾದ್ಯಗಳಿಗೆ ಇರುವಂತಹ ಸಂಬಂಧ, ಸೊ ಆ ಸಂಬಂಧ ಬೆಳೆಸ್ಲಿಕ್ಕೆ ಮೇನ್ ಕಾರಣ ಏನಾಗಿರುತ್ತೆ ಸರ್? ಕಾರಣ ಇಷ್ಟೇ, ಇವರು ಏನು ಹಾಡ್ತಾರೆ, ಎಲ್ಲಿ ನಿಲ್ತಾರೆ, ಇವರಿಗೆ ಯಾವ ಗತಿಯಲ್ಲಿ ನಾವು ತಬಲಾ ನುಡಿಸ್ಬೇಕು ಅನ್ನೋದು ಅವ್ರಿಗೆ ಗೊತ್ತಿರುತ್ತೆ ತಬಲಾ ವಾದಕರಿಗೆ. ಇನ್ನು ಹಾಡೋರು ನಾನು ಏನು ಹಾಡಿದ ತಕ್ಷಣ ನನ್ನ ಜೊತೆ ಇವರು ಆ ಇದಕ್ಕೆ ಹೊಂದ್ಕೋತಾರೆ ಅನ್ನೋದು ಇವ್ರಿಗೆ ಗೊತ್ತಿರುತ್ತೆ. ಅದಕ್ಕೆ ಸಾಥ್ ಸಂಗತ್ ಅಂತ ಹೇಳ್ತಾರೆ. ಸಾಥ್ ಸಂಗತ್ ಅದು ಶಬ್ದ. ಹೀಗಾಗಿ ಜೋಶಿಯವರು ಕೂಡ ಅವ್ರಿಗೆ ಯೂಶಲಿ ಅಕಂಪನಿ ಮಾಡ್ತಿದ್ರಲ್ಲ ಅನೇಕ ಅವ್ರಿಗೆ ಅವರೇ 3-4 ಜನ ಇದ್ರು, ಅವರೇ ಎಲ್ಲ ಕಡೆ ಕರ್ಕೊಂಡು ಹೋಗ್ತಾ ಇದ್ರು. ಈಗೂ ಕೂಡ ಹಾಗೇ ಪ್ರತೀತಿ ಇದೆ. ಯಾರು ರೆಗ್ಯುಲರ್ ಆಗಿ ಅವ್ರ ಜೊತೆ ನುಡಿಸ್ತಿರ್ತಾರಲ್ಲ ಅವರೇ ತಬಲಾ ವಾದಕರನ್ನ ಕರ್ಕೊಂಡು ಹೋಗುವಂತ ಒಂದು ಅಭ್ಯಾಸ ಪ್ರತೀತಿ ಇದು ಹೀಗೆ ಅದ್ರ ಕಂಟಿನ್ಯೂ ಆಗಿದೆ ಈಗ. ಆದ್ರೆ ಕೆಲವು ತುಂಬಾ ಟಾಪ್ ರ್ಯಾಂಕ್ ಆರ್ಟಿಸ್ಟು ಇಲ್ಲಿಂದ ಬೇರೆ ಹೊರದೇಶಕ್ಕೆ ಹೋಗ್ತಾರೆ, ಅವರು ಒಬ್ಬರೇ ಹೋಗಿರ್ತಾರೆ, ಅಲ್ಲಿ ಯಾರೋ ಒಬ್ಬ ತಬಲಿಸ್ಟ್ ಇರ್ತಾರೆ. ಡಿಪೆಂಡ್ಸ್, ಆಕಾಶವಾಣಿಯಿಂದ ಗ್ರೇಡ್ಸ್ ಇದೆ, ಬಿ ಹೈ ಎ ಗ್ರೇಡ್ ಅಂತ. ಆ ಗ್ರೇಡ್ ಯಾವ ಗ್ರೇಡಲ್ಲಿ ಇದ್ದಾರೆ ಅವರು, ಎ ಗ್ರೇಡ್ ಅಂದ ತಕ್ಷಣ ಆಯಿತು, ಅವ್ರಿಗೆಲ್ಲ ಒಂದಿಷ್ಟು ಬೇಕಾದಷ್ಟು ಅನುಭವ ಆಗಿರುತ್ತೆ ಅಂತ ಒಂದು ಅವ್ರಿಗೆ ಗೊತ್ತಿರುತ್ತೆ. ಹೀಗಾಗಿ ಅವ್ರನ್ನ ಅಲ್ಲಿ ಅವ್ರು ಕರ್ಕೊಂಡು ಕಾರ್ಯಕ್ರಮಕ್ಕಿಂತ ಮುಂಚೆ ಒಂದು ಅರ್ಧ ಗಂಟೆ ಪೂರ್ವ ಸಿದ್ಧತೆಯಾಗಿ ಅವರು ನುಡಿಸೋದಾಗಲಿ ಇವ್ರು ಹಾಡೋದಾಗಲಿ ಎಲ್ಲ ಚೆಕ್ ಮಾಡಿಕೊಂಡು ಕೊನೆಗೆ ವೇದಿಕೆಗೆ ಹೋಗಿ ಕಾರ್ಯಕ್ರಮ ನೀಡುವಂಥ ಒಂದು ಪ್ರಸ್ತುತಿ ಈಗೂ ಇದೆ. ಸರಿ ಸರ್, ಹಾಗಾದರೆ ನಿಮ್ಮ ಬಾಲ್ಯದ ಬಗ್ಗೆ ಒಂದು ಸ್ವಲ್ಪ ಮಾತಾಡೋದಾದರೆ, ಸೊ ನಿಮ್ಮ ಆರಂಭದ ಆ ದಿನಗಳ ನೆನಪು ಮಾಡ್ಕೊಳ್ಳೋದಾದ್ರೆ, ಅಪ್ಪ ಅಮ್ಮನ ನೆನಪು ಮಾಡ್ಕೊಳ್ಳೋದಾದ್ರೆ, ಅವ್ರ ಹೆಸರು, ಅವ್ರ ಜೊತೆ ಹೇಗಿತ್ತು ಸರ್ ಸಂಬಂಧ, ಅದರ ಬಗ್ಗೆ ಒಂದು ಸ್ವಲ್ಪ ಮಾತಾಡಿ. ನನ್ನ ಬಾಲ್ಯದಲ್ಲಿ ನನಗೆ ವಯಸ್ಸು 8. ಆವಾಗಲೇ ನನಗೆ ನನ್ನ ಮನೆಯಲ್ಲಿ ಭಜನೆ ಇರೋದ್ರಿಂದ ನನಗೆ ಸಂಗೀತದ ಒಂದು ತರಂಗಗಳು ಕಿವಿಗೆ ಬಿದ್ದು ತಬಲಾ ಕಲಿಬೇಕಂತ ಒಂದು ಆಸಕ್ತಿ ಆಯಿತು. ಕೊನೆಗೆ ನನ್ನ ಸಹೋದರ ಇಲ್ಲಿ ತಬಲಾ ಕಲಿಸಿದ್ರು. ನಾನು ಕೊನೆಗೆ ಮೊದಲು ಗುರುಗಳು ಕಲಿಸಿದ್ದು, ನಾನು ನೋಡಪ್ಪ ಒಬ್ಬ ಸಂಗೀತಗಾರ, ನಾನು ತಬಲಾ ವಾದಕನಲ್ಲ, ನನಗೆ ಗೊತ್ತಿರೋ 4-5 ತಾಳಗಳನ್ನು ನೀನು ಕಲಿಸಿದ್ದೀನಿ, ನೀನು ಮುಂದೆ ತಬಲಾನೇ ಕಲ್ತಂಥ ದೊಡ್ಡ ಗುರುಗಳು ಧಾರವಾಡದಲ್ಲಿ ಪಂಡಿತ್ ಬಸವರಾಜ್ ಬೆಂಡಿಗೇರಿ ಅಂತಿದ್ದಾರೆ, ಅವ್ರ ಹತ್ರ ಹೋಗಿ ಅಭ್ಯಾಸ ಮಾಡು. ಅವರೇ ನನ್ನ ಮೊದಲೇ ಗುರುಗಳು ಹೇಳಿದ್ದಿದ್ದು. ಕೊನೆಗೆ ನಾನು ನನ್ನ ಸ್ಕೂಲು ಇದರಲ್ಲಿ ಆ ಸಮಯದಲ್ಲಿ ಅವ್ರ ಹತ್ರನೇ ಒಂದು 4-5 ವರ್ಷ ಕಲಿತು, ಕೊನೆಗೆ ನಾನು ಕಾಲೇಜಿಗೆ ಬಂದಾಗ ಹುಬ್ಬಳ್ಳಿಯಿಂದ ಧಾರವಾಡವರೆಗೂ ನಾನು ಲೋಕಲ್ ಟ್ರೈನ್ ಅಂತೀವಿ, ಹುಬ್ಬಳ್ಳಿ ಟು ಧಾರವಾಡ ಲೋಕಲ್ ಟ್ರೈನ್, ನಮ್ಮ ಮನೆಯಿಂದ ಒಂದು ಸೈಕಲ್ ಅಂತ ತೊಳ್ಕೊಂಡು ರೈಲ್ವೆ ಸ್ಟೇಷನ್ದಲ್ಲಿ ಸೈಕಲ್ ಇಟ್ಟು ಅಲ್ಲಿಂದ ನಾನು 45 ನಿಮಿಷಗಳ ಪ್ರಯಾಣ ಮಾಡಿ ಅಲ್ಲಿಂದ 15 ನಿಮಿಷ ಕಾಲ್ನಡಿಗೆ ಗುರುಗಳ ಮನೆಗೆ. ನಾನು ಮಧ್ಯಾಹ್ನ ಹೋಗ್ತಾ ಇದ್ದು 3:30-4 ಗಂಟೆ ಈ ಸಮಯದಲ್ಲಿ ಗುರುಗಳ ಮನೆ ಹೋಗ್ತಾ ಇದ್ದೆ. ನನ್ನ ಗುರುಗಳು ನನಗೆ ಪ್ರೀತಿಯಿಂದ ಹುಬ್ಬಳ್ಳಿ ಹುಲಿ ಅಂತ ಹೆಸರಿಟ್ಟಿದ್ರು. ಕಾರಣ ಇತ್ತು, ಏನು ಹೇಳಿದ್ರು, ಯಾವ ಕೆಲಸ ಹೇಳಿದ್ರು ಮಾಡ್ಕೊಂಡೇ ರಪ್ಪ ಮಾಡ್ಕೊಂಡು ಬರ್ತಿದ್ದೆ. ಹೌದೌದು. ಅದರ ವರ್ಷನ್ ಬರ್ಲಿ ಸರ್, ಯಾಕಂತಂದ್ರೆ ಈಗ ಗೊತ್ತಾಯ್ತು ನಮಗೆ ನಿಮ್ಮ ಈ ಕಲೆಯಲ್ಲಿ ಎಷ್ಟು ನಿಪುಣರು ಅಂತ ಹೇಳ್ಕೊಂಡು ನಮ್ಗೆ ಗೊತ್ತಾಗತ್ತೆ. ಆ ತುಂಟಾಟದ ಸತೀಶ್ ಅವರು ಹೇಗಿದ್ರು ಅಂತ ಹೇಳಿ, ಆ ಬಾಲ್ಯದಲ್ಲಿ ಮಾಡ್ತಿದ್ದಂತ ಚೇಷ್ಟೆ ಆಗಿರ್ಬೋದು, ಅದ್ರ ಬಗ್ಗೆ ತುಂಬಾನೇ ತುಂಟ ಅಂದ್ರೆ ಹೇಳಬಾರ್ದು. ನಾನು ಫಸ್ಟ್ PU ಇದ್ದಾಗ ಕಾಲೇಜ್ ಪ್ರಿನ್ಸಿಪಲ್, ದಯವಿಟ್ಟು ನೀ ಕಾಲೇಜ್ ಚೇಂಜ್ ಮಾಡಿಬಿಡಪ್ಪ ಅಂತ. ಯಾಕೆ ಸರ್, ಏನ್ ಮಾಡಿದ್ರಿ? ಅಷ್ಟು ತುಂಬಾ ತುಂಟಾಟ. ಎಲ್ಲಾ ಹುಡುಗರನ್ನ ಸೇರಿಸ್ಕೊಂಡು ನಾನೊಬ್ಬ ಹೀರೋ ಆಗಿ ಗಲಾಟೆ ಇದು ಅದು ಈಗ ಗೊತ್ತಲ್ಲ, ತುಂಟಾಟದ ಸಮಯ ಅದು, ಟೀನೇಜ್. ಸೊ ನಾವೊಂದು 5-6 ಜನ ಇದ್ವಿ, ನಮ್ಮನ್ನೆಲ್ಲ ಸೇರಿ ನಮ್ಗೆ ಆ ಟೈಮಲ್ಲಿ ನಿಮಗೆ ಇಲ್ಲಾಂದ್ರೆ ಹೀರೋ ಇರ್ಬೋದು, ಯಾಕಂದ್ರೆ 14 ವರ್ಷಕ್ಕೆ ನೀವು ವೇದಿಕೆ ಹಂಚಿದಿರಿ. ಸೊ ವೇದಿಕೆಯಲ್ಲಿ ಕಲಾವಿದ ಅಂತ ಹೇಳಿ ಅಂದ ತಕ್ಷಣ ಆಟೋಮೆಟಿಕ್ ಆಗಿ ಎಲ್ಲೊಮ್ಮೆ ಇವ್ರು ಕಲಾವಿದ್ರಂತೆ ಅಂತ ತಿರುಗಿ ನೋಡೋದು ಜಾಸ್ತಿ ಇರುತ್ತೆ. ಹುಡುಗಿರೆಲ್ಲ ಬೀಳ್ತಿದ್ರೆ ಸರಿಗೆ ಖಂಡಿತ. ಹಾಗೆ ಏನಾದ್ರು ಒಂದು ಸ್ಟೋರಿ ಇತ್ತ ಸರ್? ಅಲ್ಲ, ನನ್ನ ಹೈಸ್ಕೂಲಲ್ಲೇ ನಾನು ತಬಲಾ ನುಡಿಸಿರುವಾಗ ನಾನು ಹೋಗ್ತಾ ಇದ್ರೆ ಅದ ತಬಲಾದ ನಾದವನ್ನು ಹೇಳೋರು, ದಾದಿನ್ನ ದಾತಿನ್ನ ದಾದಿನ್ನ ಅಂತ. ಹಾಗೆ ಹುಡುಗಿಯರು ನನಗೆ ಚುಡಾಯಿಸ್ತಿದ್ರು. ಸೊ ತದನಂತರ ಕಾಲೇಜ್ ಹೋದ್ವಿ. ಕಾಲೇಜಲ್ಲಿ ನನಗೆ ಅಲ್ಲಿ ತುಂಬಾನು ಒಳ್ಳೆ ಗೌರವ. ಅಲ್ಲೂ ಕೂಡ ಅನೇಕ
ಸ್ನೇಹಿತರ ಜೊತೆ ನನ್ನ ಮುಗಿಸಿ ಓಕೆ ಕೊನೆಗೆ ನನ್ನ ತಬ್ಲಾ ಜರ್ನಿಯನ್ನು ಕಂಟಿನ್ಯೂ ಮಾಡಿದೆ. ಅದೇ ನನ್ನ ಗುರುಗಳು ಬೆಂಡಿಗೇರಿ, ಬಸವರಾಜ್ ಬೆಂಡಿಗೇರಿ ಹತ್ರ ಹೋಗ್ತಾ ಇದ್ದೆ. 3:30, 3:45 ಹೋಗಿ ಪ್ರತಿನಿತ್ಯ ಹೆಚ್ಚು ಕಡಿಮೆ ಅವ್ರ ಮನೆಯಲ್ಲೇ ಊಟ. ಓಕೆ ಆಮೇಲೆ ಗುರುಗಳು 4ರಿಂದ 5:30 ತನಕ ಪಾಠ ಮಾಡೋರು. ಆಮೇಲೆ ದಿನನಿತ್ಯ ಅವ್ರ ಮನೆಗೆ ತರಕಾರಿ ತರುವ ವಾಡಿಕೆ ನಂದೇನೆ. ಅಲ್ಲಿಂದ ಒಂದು ಸಿಟಿ ಬಸ್ಸಿಂದ ಮಾರ್ಕೆಟಿಗೆ ಹೋಗಿ ತರಕಾರಿ ತೊಗೊಂಬಂದು ಗುರುಗಳ ಮನೆಯಲ್ಲಿಟ್ಟು, ಸೊ 7:30 ನನ್ನ ಟ್ರೈನು ಧಾರವಾಡ ಟು ಹುಬ್ಳಿ. ಆ ಟ್ರೈನಿಗೆ ಬಂದು ಮತ್ತೆ ಸೈಕಲ್ ತೊಗೊಂಡು ಮನೆಗೆ ಬರುವ ಒಂದು ವಾಡಿಕೆ. ಇದ್ರ ಜೊತೆಗೆ ವಾರಕ್ಕೆ 3 ದಿವಸ ಸ್ವಲ್ಪ ಗುರುಗಳ ಮನೆಯಿಂದ ಬೇಗ ಬಂದು, ನಾನು ಶ್ರೀಪತಿ ಪಾಡಿಗಾರ್ ಅಂತ ಇದ್ದಾರೆ ಅಂತ ಹೇಳಿದ್ನಲ್ಲ, ಅವ್ರ ಮನೆಗೆ ರಿಯಾಜ್ ಮಾಡ್ಲಿಕ್ಕೆ ಹೋಗ್ಲಿಕ್ಕೆ ನನಗೊಂದು ಸಮಯ 7:30ರಿಂದ 9 ಅಲ್ಲಿ ರಿಯಾಜು. ನಾ ಮನೆ ಸೇರ್ಬೇಕಾದ್ರೆ 10 ಗಂಟೆ ಆಗ್ತಿತ್ತು. ಇದು ನನ್ನ ಪ್ರತಿನಿತ್ಯದ ಕೆಲಸ. ನೀವ್ ಆಗ್ಲೇ ಮಾತಾಡ್ತಾ ಹೇಳಿದ್ರೆ ರೈಲ್ವೆ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಮಾಡಿರೋದು ಅಂತ ಹೇಳಿ. ನನ್ನ ತಂದೆ. ಓಕೆ ಓಕೆ. ನೀವು ಹಾಗಾದ್ರೆ ಇದೇ ಕ್ಷೇತ್ರದಲ್ಲಿ ಮುಂದುವರೆದಿರಿ? ಹೌದು ಹೌದು. ಓಕೆ ಓಕೆ. ಇದನ್ನೇ ಸ್ವವೃತ್ತಿ? ಹೌದು ಹೌದು. ವೃತ್ತಿ ಪ್ರವೃತ್ತಿ ಎಲ್ಲವೂ ಇದನ್ನೇ ಇದಾಗ್ಬೇಕು. ಖುಷಿ ಆಯ್ತು ಸರ್. ಅದ್ರ ಜೊತೆಗೆ ಏನು ಅಂತ ಹೇಳಿದ್ರೆ, ಇವಾಗ ಕಲಾವಿದರು ಅಂದ ತಕ್ಷಣ ನಮಗೊಂದಿರತ್ತೆ, ಅವ್ರು ಕಲಾವಿದ್ರಂತೆ, ಇವ್ರ ಹತ್ರ ಹೋಗಿ ಮಾತಾಡ್ಸ್ಬೇಕು, ನಿಮ್ಮ ಹತ್ರ ಬಂದು ಯಾರೋ ಒಬ್ರು ನಿಮ್ಮ ಕಾರ್ಯಕ್ರಮ ಕೇಳೋದವ್ರು ಬಂದು ಮಾತಾಡ್ಸೋದಾಗಿರ್ಬೋದು, ಇದೆಲ್ಲ ಒಂಥರ ಖುಷಿ ಕೊಡೋ ಸಂಗತಿ. ಮೊದಲು ನಿಮ್ಮನ್ನ ಗುರುತಿಸಿ ನಿಮ್ಮ ಹತ್ರ ಬಂದು ಮಾತನಾಡಿಸಿ ಆ ಒಂದು ಭೇಷ್ ಅನ್ಸ್ಕೊಂಡ ಒಂದು ಮಾತನ್ನ ಕೇಳುವಂಥದ್ದು ಇದೆಯಲ್ಲ ಸರ್, ತುಂಬಾ ಖುಷಿ ಕೊಟ್ಟಿರ್ಬೋದು ನಿಮಗೆ. ಸೊ ಅಂತದ್ ಯಾವ್ದಾದ್ರು ನೆನಪಿದ್ಯಾ ಅಂತ ಹೇಳಿ? ತುಂಬಾನೇ ಇದೆ. ನಿಮ್ಮನ್ನ ಗುರುತಿಸಿ ಬಂದು ಮಾತನಾಡಿಸಿ ತುಂಬಾ ಇದೆ. ಇಲ್ಲಿ ನಾನು ಅಮೆರಿಕಕ್ಕೆ ಹೋದಾಗ ಅಲ್ಲಿ ಚಳಿ ಅಂದ್ರೆ ನಾನು ಹೇಳಬಾರ್ದು, ಅಷ್ಟು ಚಳಿ ಹೊರಗಡೆ. ಆ ಚಳಿಯಲ್ಲಿ ಅವರು ಬಂದು ಅಲ್ಲೆಲ್ಲ ಯೂಶಲಿ 5 ಸ್ಟಾರ್ ಹೋಟ್ಲಲ್ಲಿ, ಅಲ್ಲೂ ಇನ್ನೂ AC, ತುಂಬ ಕೈಯೆಲ್ಲ ಇದಾಗ್ಬಿಟ್ಟಿತ್ತು. ಅಂತಾದ್ರಲ್ಲಿ ನಾನು ತಬಲಾ ತೆಗೆದು ಒಂದು ಒಳ್ಳೆ ಕಾರ್ಯಕ್ರಮ ನೀಡಿದ ಮೇಲೆ ಒಬ್ಬರು ಬಂದು, ಕ್ಯಾನ್ ಐ ಟೇಕ್ ಫೋಟೋಗ್ರಾಫ್ಸ್ ಯುವರ್ ಫಿಂಗರ್ಸ್ ಅಂದರು. ಎಸ್, ಕ್ಯಾನ್ ಐ ಹ್ಯಾಗ್ ಯು? ತುಂಬ ಸಂತೋಷಪಟ್ಟರು. ಈ ಚಳಿಯಲ್ಲಿ ತಬಲಾ ತೆಗೆದು ನೀವು ಆ ಪರಿ ಪರ್ಫಾರ್ಮ್ ಮಾಡಿದ್ದು ನನಗೆ ಭಾಳ ಸಂತೋಷ ಕೊಡ್ತು ಅಂತ ಅಭಿಪ್ರಾಯ ನಮ್ಮ ಕನ್ನಡಿಗರೇ. ಅದೇ ಸರ್, ನಾನು ಅದೇ ಹೇಳ್ಬೇಕು ಅನ್ಕೊಂಡೆ. ತುಂಬಾ ಒಳ್ಳೆ ಕೆಲಸ. ಯಾಕೆಂತಂದ್ರೆ ನಮ್ಮ ಮಣ್ಣಿನ ಕಲೆಯನ್ನ ವಿದೇಶದಲ್ಲೂ ಪರಿಚಯಿಸುವಂತದ್ದು ತುಂಬಾ ಒಳ್ಳೆ ಕೆಲಸ ಅದು. ಸೊ ನಿಮಗೆ ಅದನ್ನ ಎಷ್ಟು ಅಭಿನಂದನೆ ಹೇಳಿದ್ರು ತಪ್ಪೆ, ಕಮ್ಮಿ ಆಗತ್ತೆ. ಅದರಲ್ಲಿ ವಿದೇಶದಲ್ಲಿ ಇರುವಂತಹ ಜನರ ಪ್ರತಿಕ್ರಿಯೆ ಈ ನಾದದ ಬಗ್ಗೆ, ಅವರಿಗಿರುವಂತ ಜ್ಞಾನ, ಇದ್ರ ಬಗ್ಗೆ ಏನಾದ್ರು ನೀವು ಅವ್ರ ಜೊತೆ ಚರ್ಚಿಸಿದ್ಯಾ ಸರ್? ಖಂಡಿತ. ಅವರಿಗೆ ನಾವು ಹೋದ್ರೆ ಒಂದು ಹಬ್ಬ. ಇಂಡಿಯಾದಿಂದ ಬಂದಿದ್ದಾರೆ ಕಲಾವಿದರಂದ್ರೆ ಅವರಿಗೊಂದು ಯುಗಾದಿ ಹಬ್ಬ, ದೀಪಾವಳಿ ಹಬ್ಬ ಇದ್ದಾಗೆ. ಅಷ್ಟು ಸಂತೋಷ, ಅಷ್ಟು ಆಸಕ್ತಿ. ಮನೆಯವರೆಲ್ಲ ಓಡಾಡಿ ಎಲ್ಲ ಅದಕ್ಕೊಂದು ಒಂದು ಸಭಾಂಗಣವನ್ನು ಫಿಕ್ಸ್ ಮಾಡಿ ಅವರೇ ಮನೆಯಲ್ಲಿ ಅಡುಗೆ ಮಾಡಿ ತಗೊಂಡು ಬಂದು ಎಲ್ಲರೂ ಸೇರಿ ಸಂಗೀತ ಬಹಳ ಚೆನ್ನಾಗಿ ಆಸ್ವಾದಿಸುವ ಒಂದು ಕಲೆಗೆ ಅತ್ಯಂತ ಬೆಲೆ ಕೊಡುವ ನಮ್ಮ ಕರ್ನಾಟಕದ ನಮ್ಮ ಕನ್ನಡಿಗರು ಅಲ್ಲಿ ಅಮೆರಿಕದಲ್ಲಿ ಇದ್ದಾರೆ. ಖಂಡಿತ ಇದ್ದಾರೆ. ಹೌದು. ಆಮೇಲೆ ನಾವು ಬಂದಿದ್ದೀವಿ ಇಂಡಿಯಾದಿಂದ, ನಮ್ಮನ್ನ ಎಷ್ಟು ಚೆನ್ನಾಗಿ ನೋಡಿಕೊಂಡು ನಮ್ಗೆ ಏನು ಬೇಕು ಬೇಡ ಎಲ್ಲವೂ ಅವರು ಸವಲತ್ತುಗಳನ್ನು ಕೊಟ್ಟು ಕಲಾವಿದರ ಬಗ್ಗೆ ಅತ್ಯಂತ ಅವರು ಒಳ್ಳೆ ಅಭಿಪ್ರಾಯವನ್ನು ಹೊಂದಿ ಒಳ್ಳೆ ಸಂಗೀತ ಕಾರ್ಯಕ್ರಮವನ್ನು ಮಾಡ್ತಾರೆ ನಮ್ದೆಲ್ಲ ಹೋದಾಗ ಒಂದ್ಸರಿ. ಇನ್ನು ಸರ್ ಬಗ್ಗೆ ಹೇಳೋದಾದ್ರೆ, ಸರ್ ಕಲಾವಿದರ ಜೊತೆಗೆ ಅದ್ಭುತ ಸಂಘಟಕ. ಸೊ ಇದೆರಡು ಉತ್ತರ ದಕ್ಷಿಣ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಅಷ್ಟು ಕಠಿಣವಾದಂತಹ ಒಂದು ಕೆಲಸ ಸಂಘಟನೆ. ಸೊ ಯಾಕೆಂತಂದ್ರೆ ಅದೇ ಹೇಳ್ತಾರಲ್ಲ, ಸಾಕಷ್ಟು ಒಬ್ರನ್ನ ಮ್ಯಾನೇಜ್ ಬೇಕಾದ್ರೆ ಮಾಡ್ಬೋದು, 10 ಜನ ಸೇರಿದಾಗ ಮ್ಯಾನೇಜ್ ಮಾಡೋದು ತುಂಬಾ ಕಷ್ಟ ಅಂತ ಹೇಳ್ತಾರೆ. ಸೊ ಈ ಸಂಘಟನೆ ಅಭಿರುಚಿ ಹುಟ್ಟಿದ್ದು ಇದರ ಬಗ್ಗೆ ಮಾತಾಡೋದಾದ್ರೆ ಸರ್? ಸಂಘಟನೆ ನನಗೆ ಮೊದಲಿಂದನೂ, ನಾನು ಒಬ್ಬ ಕಾಲೇಜ್ ಲೆವೆಲಿಂದನೂ ಒಂದು ಸಂಘಟನೆ ಮಾಡುವ ಒಂದು ಎಲ್ಲರನ್ನೂ ಸೇರಿಸ್ಕೊಂಡು ಅಲ್ಲಿ ಹೋಗೋದು ಇಲ್ಲಿ ಹೋಗೋದು, ಅದು ಅಲ್ಲಿಂದ ವಾಡಿಕೆ ನಂಗೆ ಶುರು ಆಯಿತು. ಕೊನೆಗೆ ಬೆಂಗಳೂರಿಗೆ ಬಂದಮೇಲೆ ಒಂದು ದಾಸ ನಿರಂತರ, ವಚನ ನಿರಂತರ, 12 ಗಂಟೆಗಳ ಕಾಲ ನಿರಂತರ ಸಂಗೀತ ನಡಿಬೇಕು ಅನ್ನೋದು ಒಂದು ಆಲೋಚನೆಯಲ್ಲಿ ಶುರು ಮಾಡಿದೆ. ಮುಂಚೆ ಸ್ವಲ್ಪ ಕಷ್ಟ ಆಯಿತು. ಅದನ್ನ ಮಾಡ್ತಾ ಮಾಡ್ತಾ ಸಂಘಟನೆ ಅನ್ನೋ ಒಂದು ಶಬ್ದಕ್ಕೆ ನನಗೆ ಅದರದ್ದು ಒಂದು ಹದ ಸಿಕ್ತು, ನನಗೆ ಒಂದು ಹಿಡಿತ ಅಂತಾರಲ್ಲ ಸಿಕ್ತು. ಹಿಂಗಾಗಿ ಅದಾದ್ಮೇಲೆ ಶತತಬಲಾವಾದನ, ಹೀಗೆ ಅನೇಕ ಕಾರ್ಯಕ್ರಮ ಮಾಡ್ಕೊಂಡು ಹೋದೆ ನಾನು. ಆ ಸಂಘಟನೆ ಅದು ನಿಜವಾಗ್ಲೂ ನನಗೆ ಅದೇನೋ ಗೊತ್ತಿಲ್ಲ. ಒಂದು ಕಾರ್ಯಕ್ರಮ ಆಗಬೇಕಾದ್ರೆ ಅದಕ್ಕೆ 6 ತಿಂಗಳ ತಯಾರಿ ನಂದು. ಎಲ್ಲಿ ವೇದಿಕೆ,
ವೆನ್ಯೂ, ಸ್ಥಳ ಎಲ್ಲಿ, ಏನು ಕಾರ್ಯಕ್ರಮ ಮಾಡಬೇಕು, ಖುದ್ದು ನೀವೇ ನಾನೇ ವಿಚಾರ ಮಾಡಿ, ಆಮೇಲೆ ಎಷ್ಟೊತ್ತು ಕಾರ್ಯಕ್ರಮ, ಯಾವ ಕಲಾವಿದರನ್ನು ಕರೆಸಬೇಕು, ಅದು ಎಷ್ಟು ಗಂಟೆಗಳ ಕಾರ್ಯಕ್ರಮ ನಡಿಬೇಕು, ಇದೆಲ್ಲ ಮುಂಚೆ 6 ತಿಂಗಳ ಮುಂಚೆ ನಾನು ಪ್ಲ್ಯಾನ್ ಮಾಡಿರ್ತೀನಿ. ಮೊನ್ನೆ ನಂದೊಂದು ಕಾರ್ಯಕ್ರಮದಲ್ಲಿ ಒಬ್ಬ ಕಥಕ್ ನೃತ್ಯಗಾರ್ತಿ ಪೂರ್ಣ ಆಚಾರ್ಯ ಅಂತ ಬಹಳ ಚೆನ್ನಾಗಿ ಹೇಳಿದರು. ಸರ್, ನೀವು ಏನು ಮಾಡ್ತಿರೋ ಬಿಡ್ತಿರೋ ಗೊತ್ತಿಲ್ಲ, ಸಂಘಟನೆ, ಆರ್ಗನೈಸ್ ಅನ್ನೋದೊಂದು ದೊಡ್ಡ ಇನ್ಸ್ಟಿಟ್ಯೂಷನ್ ತೆಗೀರಿ ಅಂತ ಅವರು ವೇದಿಕೆಯಲ್ಲಿ ಅಭಿಪ್ರಾಯಪಟ್ಟರು. ಅದೊಂದು ನನಗೆ ಬಹಳ ಸಂತೋಷ ಆಯ್ತು. ಅದು ನಿಜವಾಗ್ಲೂ ಖಂಡಿತ ಸರ್, ಅದು ಯಾಕಂದ್ರೆ ಅಂಥದ್ದು ಒಂದು ಇನ್ಸ್ಟಿಟ್ಯೂಷನ್ ಬೇಕು. ಯಾಕಂತಂದ್ರೆ ಈಗ ಎಷ್ಟೋ ಸಂಸ್ಥೆಗಳು ಎಲ್ಲಿ ಫೈಲ್ ಆಗುತ್ತೆ ಅಂತ ಹೇಳಿದ್ರೆ ಆ ವಿಷಯದಲ್ಲಿ ಸಂಘಟನೆ ವಿಚಾರ ಬಂದಾಗ ಒಂದು ಕಾರ್ಯಕ್ರಮ ಆರ್ಗನೈಸ್ ಮಾಡೋದಾಗಿರ್ಲಿ, ಅಷ್ಟೂ ಜನಕ್ಕೆ ನೋವಾಗದ ಹಾಗೆ ನಾವು ಅದನ್ನ ಕಂಟ್ರೋಲ್ ಮಾಡೋದಿದೆಯಲ್ಲ, ಅದು ತುಂಬಾ ದೊಡ್ಡ ಸಾಹಸದ ಕೆಲಸ ಅಂತಾನೆ ಹೇಳುವುದು. ಖಂಡಿತ ಸಂಘಟನೆ ಮಾಡೋದು ಅಷ್ಟು ಈಸಿ ಅಲ್ಲ. ದುಡ್ಡು ಹೆಂಗಾದ್ರೂ ಅದಕ್ಕೆ ಆ ಕಾರ್ಯಕ್ರಮಕ್ಕೆ ಏನಾದ್ರು ಹೊಂದಿಸ್ಬೋದು, ಸಂಘಟನೆ ಮಾಡೋದು ತುಂಬಾ ಕಷ್ಟ. ಸುಮಾರು 30-40 ಜನ ಕಲಾವಿದರನ್ನ ಹಾಕೊಂಡು ಒಬ್ಬೊಬ್ಬರ ಮನಸ್ಥಿತಿ ಒಂದೊಂದು ಥರ. ಕೆಲವೊಬ್ರು ಸಮಯಕ್ಕೆ ಬರ್ತಾರೆ, ಇನ್ನು ಕೆಲವೊಬ್ರು ಸಮಯಕ್ಕೆ ಬರೋದೇ ಇಲ್ಲ. ಇನ್ನೇನಾಗತ್ತೆ ಅಂದರೆ, ಇತ್ತೀಚೆಗೆ ನಡೆಯುತ್ತ ಅಂತ ಸಂಗೀತ ಕಾರ್ಯಕ್ರಮದಲ್ಲಿ ಕೆಲವು ಕಲಾವಿದರು, ನನ್ನ ಇದು ವೈಯಕ್ತಿಕ ಅಭಿಪ್ರಾಯ, ಅವ್ರ ಸಮಯ ಎಷ್ಟೊತ್ತಿಗೆ ಬರುತ್ತೆ ಸಂಗೀತ ಕಾರ್ಯಕ್ರಮ, ಆ ಸಮಯ ಅರ್ಧ ಗಂಟೆ ಮುಂಚೆ ಬಂದು ಅವ್ರದ್ದು ಕಾರ್ಯಕ್ರಮ ಪ್ರಸ್ತುತಿ ಮುಗಿದ ತಕ್ಷಣ ಒಂದು ಇಮಿಡಿಯೇಟ್ ಆಗಿ ಅವರ ಸುತ್ತಮುತ್ತಲಿನ ಜನ ಸೇರಿ ಹೊರಟು ಬಿಡ್ತಾರೆ. ಇನ್ನೊಬ್ಬರು ಸಂಗೀತ ಕೇಳಬೇಕು, ನಾವು ಇಷ್ಟು ಕಷ್ಟಪಟ್ಟು ಇವರು ಆಯೋಜನೆ ಮಾಡಿದ್ದಾರೆ, ಇವರಿಗೆ ನಾವು ಬೆಂಬಲಿಸಬೇಕು, ನಾವು ಒಂದು ಅರ್ಧ-ಮುಕ್ಕಾಲು ಗಂಟೆ ಕೂತು ಸಂಗೀತ ಕೇಳಬೇಕು ಅನ್ನೋ ಮನೋಭಾವ ಇತ್ತೀಚಿನ ಕಲಾವಿದರಲ್ಲಿ ಕಡಿಮೆ ಆಗಿದೆ. ಮುಂದೆ ಎಲ್ಲರೂ ಅದನ್ನು ಬೆಳೆಸ್ಕೊಳ್ಳಿ ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ ಇದು ಅಷ್ಟೇ. ಈ ಶಿಸ್ತಿನ ಬಗ್ಗೆ ಮಾತಾಡಬೇಕು ಸರ್. ಹಾಗಾದ್ರೆ ನೀವು ಹೇಳಿದ್ರೆ ಈಗ ಕೆಲವೆಲ್ಲ ಸೂಕ್ಷ್ಮ ವಿಚಾರಗಳು, ಅವ್ರಿಗೂ ನೋವಾಗದಾಗ ಇವರಿಗೂ ನೋವಾಗದೆ ನಮ್ಮದೇ ಒಂದು ಶಿಸ್ತಲ್ಲಿ ನಾವು ಬದುಕುವಂಥದ್ದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಒಬ್ಬ ಕಲಾವಿದನಾದವನಿಗೆ ಶಿಸ್ತು ಅನ್ನುವಂಥದ್ದು ಎಷ್ಟು ಮುಖ್ಯ ಆಗಿರುತ್ತೆ ಅಂತೇಳಿ. ಯಾಕಂತಂದರೆ ನಾನು ಸಾಕಷ್ಟು ಕಲಾವಿದರನ್ನು ಮಾತಾಡಿಸಿದಾಗ ನಂಗೆ ಆಗೋದವರು ಅವ್ರ ಗುರುಗಳ ಹೆಸರನ್ನು ಹೇಳಿದ ತಕ್ಷಣ ಕಿವಿ ಮುಟ್ತಾರೆ. ಸೊ ಅಲ್ಲೇ ಗೊತ್ತಾಗುತ್ತೆ, ಓಕೆ ಇವರಿಗೆ ವಿದ್ವತ್ ಎಷ್ಟಿದೆ ಅಂತ ಹೇಳಿ ಗೊತ್ತಾಗುತ್ತೆ. ಸೊ ಈ ಶಿಸ್ತಿನ ಬಗ್ಗೆ ಮಾತನಾಡೋದಾದ್ರೆ ಸರ್, ಕಲಾವಿದ ಮತ್ತು ಶಿಸ್ತು ಇದು ಸಂಸ್ಕಾರದಿಂದ ಬರುವಂಥದ್ದು. ಶಿಸ್ತು ಸುಮ್ಮನೆ ಬರೋದಿಲ್ಲ, ಸಂಸ್ಕಾರ ಇರಬೇಕು. ನಾನು ಕೆಲವು ವೇದಿಕೆಯಲ್ಲಿ ಹೇಳಿದ್ದೀನಿ, ಸಂಗೀತದಿಂದ ಸಂಸ್ಕಾರ, ಸಂಸ್ಕಾರದಿಂದ ಸಂಗೀತ ಅಂತಲೂ ಹೇಳಿದ್ದೀನಿ. ಅದು ಸಂಸ್ಕಾರದಿಂದ ಬಂದರೆ ಶಿಸ್ತು. ನಮ್ಮ ಕರ್ನಾಟಕ ಸಂಗೀತ ಕಲಾವಿದರಾಗಲಿ, ಹಿಂದೂಸ್ತಾನಿ, ನಾವು ಕಾರ್ಯಕ್ರಮಕ್ಕೆ ಹೇಗೆ ಹೋಗಬೇಕು, ನಮ್ಮ ವೇಷಭೂಷಣ ಹೇಗಿರಬೇಕು, ನಾವು ಏನು ಸಮಯಕ್ಕೆ ಹೋಗ್ಬೇಕು, ಅವ್ರ ಜೊತೆ ಹೇಗೆ ಮಾತಾಡಬೇಕು, ಆಮೇಲೆ ಹೇಗೆ ಕಾರ್ಯಕ್ರಮ ಪ್ರಸ್ತುತಪಡಿಸಬೇಕು, ಇದನ್ನೆಲ್ಲ ಶಿಸ್ತನ್ನು ಯಾವ ಕಲಾವಿದ ಶಿಸ್ತನ್ನು ಬೆಳೆಸ್ಕೋತಾನೆ ಅವ್ನು ನಿಜವಾಗಲೂ ಜೀವನದಲ್ಲಿ ಒಂದು ಹಂತದಲ್ಲಿ ಮುಂದೆ ಬರ್ತಾನೆ ಅನ್ನಲಿಕ್ಕೆ ಇದಕ್ಕೆ ಉದಾಹರಣೆ ನಾನೇನೆ. ನಾನು ಪ್ರತಿಯೊಂದು ಶಿಸ್ತಿನಲ್ಲೇ ಸಮಯ ನೋಡ್ತಾನೆ ನಾನು ಕೆಲಸ ಮಾಡ್ತಾ ಇರ್ತೇನೆ. ಸಮಯಕ್ಕೆ ಅಷ್ಟು ಪ್ರಾಮುಖ್ಯತೆ ನಮಗೂ ಗೊತ್ತಾಯ್ತು ಸರ್. 11 ಗಂಟೆಗೆ ಬರ್ತೇನೆ ಅಂತ ಹೇಳಿದ್ರು ಸರ್, ಕರೆಕ್ಟ್ ಆಗಿ 11 ಗಂಟೆ ಮುಂಚೆನೆ ಬಂದಿದೆ. ಹೌದು. ಆಮೇಲೆ ನನ್ನ ಕಾರ್ಯಕ್ರಮ ಯಾವತ್ತು ಸಮಯಕ್ಕೇನೆ ಶುರು. ಯಾರು ಬೇಕಾದಂತ ದೊಡ್ಡ ಗೆಸ್ಟ್ ಬರಲಿ, 9:15 ಅಂದ್ರೆ 9:28ಕ್ಕೆ ಅನೌನ್ಸ್ಮೆಂಟ್ ಶುರು ಆಗಿಬಿಡುತ್ತೆ, ಕಾಂಪೇರಿಂಗ್ ಶುರು ಆಗ್ತದೆ. 9:00 ಕಾರ್ಯಕ್ರಮ ಶುರು, ಮುಗಿಯೋದು 5-10 ನಿಮಿಷ ಹೆಚ್ಚು ಕಡಿಮೆ ಆದ್ರೂ ಬರೋಗಿಲ್ಲ. ಅಲ್ಲ, ಶುರು ಮಾಡೋದು ಸಮಯಕ್ಕೆ ಸರಿಯಾಗಿ ಶುರು ಮಾಡಬೇಕು ಅಂತ ನನ್ನ ಅಭಿಪ್ರಾಯ. ನನ್ನ ಕಾರ್ಯಕ್ರಮ ಯಾವತ್ತು ಸರಿಯಾದ ಸಮಯಕ್ಕೆ ಶುರು ಆಗ್ತದೆ. ಸರ್, ಏನು ಅಂತಂದ್ರೆ ಕಲಾವಿದನಾದವನಿಗೆ ತೃಪ್ತಿ ಅಂತೇಳಿ ಇರಲ್ಲ. ಪ್ರತಿಯೊಬ್ಬನಿಗೂ ಅದೇ ಏನಂದ್ರೆ ಇನ್ನೊಂದೇನೋ ಒಂದು ಮಾಡಬೇಕು, ಇನ್ನೊಂದು ಹೊಸತ್ತೇನಾದ್ರು ಒಂದು ಮಾಡಬೇಕು, ಇದೇ ತರ ತುಡಿತಾ ಇರುತ್ತೆ ಮನಸ್ಸು ಒಂದು. ಸೊ ಈಗ 100 ತಬಲಗಳನ್ನ ಒಟ್ಟಿಗೆ ಕೂರಿಸಿ ಒಂದು ಮಹಾ ಸಂಗಮವನ್ನೇ ಮಾಡಿದ್ದೀರಾ. ಸೊ ಇನ್ನು ಮುಂದಿನ ಪ್ಲಾನ್ ಏನು ಸರ್? ಇನ್ನೇನ್ ಮಾಡ್ಲಿಕ್ಕೆ ಹೊರಟಿದ್ದೀರಾ ಅಂತ? ಪಂಚಶತ ತಬಲಾ ವಾದನ ಅಂತ 501 ತಬಲಾ, ಅಥವಾ 200 ಜನ ತಬಲಾ ವಾದಕರು, 200 ಜನ ಹಿಂದೂಸ್ತಾನಿ ಗಾಯಕರು, 100 ಜನ ನೃತ್ಯ. ನಮ್ಮ ಹಿಂದೂಸ್ತಾನಿಗೆ ಸಂಬಂಧಪಟ್ಟದಂತ ಕಥಕ್ ನೃತ್ಯ ಹಿಂದೂಸ್ತಾನಿಗೆ ಸಂಬಂಧಪಡುತ್ತೆ. ಕಥಕ್ಕಿಗೆ ತಬಲಾ, ಸಿತಾರ್, ವೈಲಿನ್ ಹೀಗೆಲ್ಲ ಬಳಸ್ತಾರೆ. ತಬಲಾ ಸ್ಟೆಪ್ ವರ್ಕೇ ಜಾಸ್ತಿ. ಕಥಕ್ ನಮ್ಮ ಇದಕ್ಕೆ ಹಿಂದೂಸ್ತಾನಿಗೆ ಸೇರಿರೋದಂಥದ್ದು. ಹೀಗೆ ಮುಂಚೆ 501 ಅಂದ್ಕೊಂಡ್ವಿ, ಆಮೇಲೆ ಈಗ ಅದು ಬೇಡ. ಹೀಗೆ 200 ಗಾಯಕರು, 200 ತಬಲಾ ವಾದಕರು, 100 ಜನ ಕಥಕ್, 3 ಸಂಗಮ ಆಗುತ್ತೆ. ಗಾಯನ, ವಾದನ, ನೃತ್ಯ ಎಲ್ಲವೂ ಆಗುತ್ತೆ ನೋಡಿ. ಗಾಯನ ಹಿಂದೂಸ್ತಾನಿ ಸಂಗೀತ, ವಾದನ ತಬಲಾ ವಾದನ, ನೃತ್ಯ, ಇವುಗಳಿಂದ ಕೂಡಿದಂಥ ಸಮೂಹಕ್ಕೆ ಸಂಗೀತ ಅಂತ ಹೇಳ್ತಾರೆ.
ಹೌದು ಹೌದು ಸೊ ಹಾಗಾದ್ರೆ ಒಂದು ಮಹಾ ಸಂಗಮವೇ ನಡೀಲಿಕ್ಕೆ ಇದೆ ಹೌದು ಹೌದು ಸದ್ಯದಲ್ಲೇ. ಹೌದು 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 ಮಾಡಬೇಕು. ಇನ್ನೊಂದು ಏನಂತ ಹೇಳಿದ್ರೆ ಈ ಸಂಗೀತ ಮತ್ತು ಸಾಹಿತ್ಯ ಅನ್ನುವಂಥದ್ದು ಹ್ಮ್. ಒಂದು ಏನಂತಂದ್ರೆ ಒಂದು ನಾಣ್ಯದ ಎರಡು ಮುಖ ಇದ್ದಂಗೆ ಹೌದು, ಹೇಳ್ಬೋದು. ಒಂದನ್ನು ಬಿಟ್ಟು ಒಂದಿಲ್ಲ. ಹೌದು. ಸಾಹಿತ್ಯ ಅನ್ನುವಂಥದ್ದು ಮೂಲ, ಎಲ್ಲದಕ್ಕೂ ಮೂಲ ಸಾಹಿತ್ಯ ಅಂತ ಖಂಡಿತ ಹೇಳ್ಬೋದು. ಖಂಡಿತ. ಈ ಸಾಹಿತ್ಯದ ಓದು ನಿಮ್ಮಲ್ಲಿ ಯಾವ ರೀತಿಯಾಗಿದೆ ಸರ್? ಸಾಹಿತ್ಯ ಅಂದ್ರೆ ನಾವು ಓದ್ತೀರಾ, ಅದು ಬಾಲ್ಯದಲ್ಲಿ ಓದ್ತಾ ಇದ್ರಾ? ಕಡಿಮೆ ಸ್ವಲ್ಪ ತುಂಟ ಇದಕ್ಕೆ ಬಿಟ್ರೆ ಓದೋದ್ ಕಡೆ ಸ್ವಲ್ಪ ಗಮನ ಕಡಿಮೆನೆ. ಓಕೆ. ಅದು ಯಾವಾಗ ನನ್ನ ತಬಲಾ ಇದಕ್ಕೆ ಸಂಗೀತ ಕ್ಷೇತ್ರಕ್ಕೆ ನಾನು ಬಂದೋ ಅದನ್ನು ಸಂಗೀತ ಕ್ಷೇತ್ರದಲ್ಲೇ ನಾನು ಜಾಸ್ತಿ ಮುಂದೆ ಇದ್ದೀನಿ. ನಾನು SSLC 2 ಬಾರಿ ಫೇಲ್ ಆಗಿದ್ದುಂಟು. ಓಕೆ. ಹೀಗಾಗಿ ಆಮೇಲೆ ನನಗೆ ಕಂಪ್ಲೀಟ್ ನನಗೆ ಸಂಗೀತ ಕ್ಷೇತ್ರವೇ ಅದರಲ್ಲಿ ನಾನು ತೊಡಗಿಸ್ಕೋಬೇಕು ಅಂತ ನನ್ನ ಪ್ರಯತ್ನ ಮಾಡಿ ಈಗೇನೋ ಒಂದು ಸ್ವಲ್ಪ ಒಂದು ಹಂತದಲ್ಲಿ ಬಂದು ಈಗ ನಿಂತಿದ್ದೀನಿ ನಾನು. ನಾನು ಯಾಕೆ ಕೇಳಿದೆ ಅಂತ ಹೇಳಿದ್ರೆ ನೀವು ದಾಸ ಸಾಹಿತ್ಯ ಮತ್ತು ವಚನ ಸಾಹಿತ್ಯದ ಬಗ್ಗೆ ಕೆಲಸ ಮಾಡಿರುವಂತವ್ರು. ಹೌದು, ಸೊ ಈ ಒಲವು ಹೇಗೆ ಬಂತು ಅಂತ ಹೇಳಿ, ಈ ಸಾಹಿತ್ಯದ ನಂಟು, ಈ ವಿಚಾರದಲ್ಲಿ ನೀವು ಕಾರ್ಯಕ್ರಮಗಳನ್ನ ಮಾಡಬೇಕು ಅನ್ನುವಂತ ಯೋಚನೆ ಬಂದದಕ್ಕೆ ಏನಾದ್ರು ಹಿನ್ನೆಲೆ ಇದೆಯಾ? ವಚನ ಸಾಹಿತ್ಯ ನಾನು ಅನೇಕ ಗಾಯಕರಿಗೆ ನಾನು ತಬಲಾ ಸಾಥ್ ಮಾಡುವಾಗ ಅವಾಗ ಅಲ್ಲಿ ಸಾಹಿತ್ಯ ನಾವು ಕೇಳಿಸ್ಕೊಳ್ಳೇಬೇಕಲ್ವಾ. ಆ ಸಾಹಿತ್ಯ ಕೇಳಿಸ್ಕೊಂಡು ಎಷ್ಟು ಈ ಸಾಹಿತ್ಯದ ಎಷ್ಟು ಅರ್ಥಗರ್ಭಿತವಾಗಿದೆ. ನುಡಿದರೆ ಮುತ್ತಿನ ಹಾರದಂತಿರಬೇಕು ಬಸವಣ್ಣವ್ರು ಹೇಳಿದ್ದಾರೆ ಅಲ್ವೇ. ಹಾಗೆ ವಚನ ಸಾಹಿತ್ಯ ಕೇಳಿಸ್ಕೊಂಡು ಹಾಗೆ ವಚನ ನಿರಂತರ ಮಾಡಬೇಕು ಅಂತ ನನಗೆ ತಲೆಯಲ್ಲಿ ಬಂದು 2008ಕ್ಕೆ ಒಂದು ವಚನ ನಿರಂತರ 12 ಗಂಟೆಗಳ ಕಾಲ ಕಾರ್ಯಕ್ರಮ ಮಾಡಬೇಕಂತ ಪ್ರಯತ್ನ ಮಾಡಿದೆ. ಅದು ತುಂಬಾನೇ ನನಗೆ ಒಂದು ದೊಡ್ಡ ಮೈಲಿಗಲ್ಲು ನನ್ನ ಜೀವನದಲ್ಲಿ. ತುಂಬ ಯಶಸ್ವಿಯಾಗಿ ಆಯಿತು ಕಾರ್ಯಕ್ರಮ. ಆಮೇಲೆ ವಚನ ಸಾಹಿತ್ಯ ಮತ್ತು ದಾಸ ಸಾಹಿತ್ಯ 2 ಕಣ್ಣಿದ್ದ ಹಾಗೆ ದಾಸ ಸಾಹಿತ್ಯನೂ ಮಾಡಬೇಕಂತ ಶುರು ಮಾಡಿದೆ. ಅದು ಕೂಡ 12 ಗಂಟೆಗಳ ಕಾರ್ಯಕ್ರಮ ಮಾಡಿದೆ. ಅದು ತುಂಬ ಯಶಸ್ವಿಯಾಗಿ ನನಗೆ ಕಾರ್ಯಕ್ರಮ ಕೊಡ್ತು ಅಂತ ಹೇಳಿಕ್ಕೆ ಇಷ್ಟ. ಇನ್ನೊಂದು ನೀವು ಮಾತಾಡ್ತಾ ನನಗೆ ಕೇಳಬೇಕು ಅನ್ಸುತ್ತೆ, ನಂಗೆ ಗೊತ್ತಿಲ್ಲ ಇದು ನಿಮಗೆ ಕಷ್ಟ ಆದಿತ್ತು ಆನ್ಸರ್ ಮಾಡ್ಲಿಕ್ಕೆ ಅಂತ ಹೇಳಿ. ಎಂತ ಅಂತ ಹೇಳಿದ್ರೆ, ಸಂಘಟನೆ ಇಷ್ಟ ಆಗುತ್ತಾ ನಿಮಗೆ ಅಥವಾ ಕಲಾವಿದ ಅಂತ ಕರೆಸ್ಲಿಕ್ಕೆ ಇಷ್ಟ ಆಗುತ್ತಾ? ಯಾಕಂದ್ರೆ ಎರಡೂ ಕ್ಷೇತ್ರದಲ್ಲಿ ನೀವು ನಿಪುಣರಾಗಿರುವಂಥವ್ರು ಅಂತಾನೆ ಹೇಳ್ಬೋದು. ಸೊ ಆಯ್ಕೆಗೆ ಬಿಟ್ರೆ ಸರ್, ನಾನು ಆಯ್ಕೆಗೆ ಕೊಟ್ಟರೆ ಸಂಘಟಕ ಅಂತ ಕರೆಸ್ಕೊಳ್ಳಿಕ್ಕೆ ಇಷ್ಟಪಡ್ತೀರಾ ಅಥವಾ ಕಲಾವಿದ ಅಂತ ಕರೆಸ್ಲಿಕ್ಕೆ ಇಷ್ಟಪಡ್ತೀರಾ? ನನಗೆ ಮನಸ್ಪೂರ್ವಕವಾಗಿ ಹೇಳ್ಬೇಕಾದ್ರೆ ಎರಡೂ ಇಷ್ಟ. ಎಸ್ಕೇಪ್ ಆಗ್ತಿದ್ದೀರಾ? ತುಂಬಾ ಎರಡೂ ಇಷ್ಟ ನನಗೆ. ಕಲಾವಿದನಾಗಿ ಅಂತೂ ನಾ ಇದ್ದೀನಿ, ಎಲ್ಕಾದ್ರೂ ಹೋಗ್ತೀನಿ, ನುಡಿಸ್ತೀನಿ. ಆ ಸಂಘಟನೆ ಮಾಡೋದ್ರಿಂದ ಕಲಾವಿದನಾಗಿ ನಾ ಇನ್ನೂ ಜಾಸ್ತಿ ಬೆಳಿತೀನಿ ಅನ್ನೋ ಒಂದು ನನಗೆ ಮನೋಭಾವನೆ ಅಲ್ವೇ. ಹಿಂಗಾಗಿ ನನಗೆ ಎರಡೂ ಇಷ್ಟ. ಎರಡೂ ಅದು ನಿಮಗೆ ಸ್ವಲ್ಪ ಸುಲಭನೂ ಆಯ್ತು ಅನ್ಸುತ್ತೆ. ಹೌದು, ಖಂಡಿತ. ಕಲಾವಿದನಾಗಿರೋದ್ರಿಂದ ಸಂಘಟನೆಯೂ ಹೌದು, ಖಂಡಿತ ಸತ್ಯ, ಖಂಡಿತ. ಯಾಕಂದ್ರೆ ಒಬ್ಬ ಕಲಾವಿದನ ಮನಸ್ಥಿತಿಯನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಒಬ್ಬ ಸಂಘಟಕನಾಗಿಯೂ ಕಲಾವಿದನಾಗಿಯೂ ನಿಮಗೆ ಖಂಡಿತ. ಸೊ ಒಂದು ಕಾರ್ಯಕ್ರಮದಲ್ಲಿ ಯಾರಿಗೋ ಒಬ್ರಿಗೆ ಬಂದ್ರು ಕಲಾವಿದರು, ನಾನು ಬೇಗ ಹಾಡಬೇಕು, ಬೇಗ ಹೋಗ್ಬೇಕು ಅಂತ ಅವರ ಮನಸ್ಸಲ್ಲಿ ಇತ್ತು. ನಾನೊಬ್ಬ ಕಲಾವಿದನಾಗಿ ಅವರಲ್ಲಿ ಏನಿದೆ ಮನಸ್ಸಲ್ಲಿ ಅಂತ ನಾನು ತಿಳ್ಕೊಂಡು ಅವ್ರಿಗೆ ಆಯ್ತು ಸರ್, ಮುಂದೆ ಇನ್ನು ಅರ್ಧ ಗಂಟೆ ಬಿಟ್ಟು ನಿಮ್ದೇ ಕಾರ್ಯಕ್ರಮ ಅಂತ ಹೇಳಿದೆ. ಅವ್ರ ಕಾರ್ಯಕ್ರಮ ಆಯ್ತು. ಅವರು ಬಹಳ ಸಂತೋಷದಿಂದ ಅಲ್ಲಿ ಹೊರಟರು. ಹೀಗೆ ಕಲಾವಿದರ ಮನಸ್ಸಿನಲ್ಲಿ ಏನು ಭಾವನೆ ಮೂಡ್ತಾ ಇದೆ ಅನ್ನೋದು ನಾನೊಬ್ಬ ಕಲಾವಿದನಾಗಿದ್ದರಿಂದ ನನಗೆ ಅರ್ಥ ಆಗ್ತದೆ. ಖಂಡಿತ. ಇನ್ನೊಂದು ಮೂಲವಾಗಿ ಮಾತಾಡ್ಬೇಕು ಅಂತಾದ್ರೆ ಈ ಪ್ರಚಾರ ಅನ್ನುವಂಥದ್ದು ಈಗ ಬೇರೆ ಬೇರೆ ರೀತಿಯಲ್ಲಿ ಹೇಳ್ಬೋದು. ಮುಂಚೆ ಬಾಯಿಂದ ಬಾಯಿಗೆ ನಡೀತಿದ್ದಂಥದ್ದು ಪ್ರಚಾರ, ಅಲ್ಲಿ ಕಾರ್ಯಕ್ರಮ ನಡೀತಿದೆ ಅಂತ ಹೇಳಿ ಒಬ್ರು ಹರಡಿಸಿದ್ರೆ ಅದು ಇಡೀ ಊರಿಗೆ ಹರಡ್ತಿತ್ತು. ಅರೆ ಈಗ ಪ್ರಚಾರ ಮಾಧ್ಯಮಗಳು ಅಂತ ಹೇಳಿ ಸಾಕಷ್ಟು ಬಂದಿದೆ. ಸೊ ಈ ಕಲಾವಿದನಿಗೆ ಈ ಪ್ರಚಾರ ಅನ್ನುವಂಥದ್ದು ತನ್ನನ್ನು ತಾನು ಗುರುತಿಸಿಕೊಳ್ಳುವಂಥದ್ದು ಎಷ್ಟು ಮುಖ್ಯ ಆಗುತ್ತೆ ಸರ್? ಖಂಡಿತವಾಗೂ ಪ್ರಚಾರ ಬೇಕು. ಪ್ರಚಾರ ಕಲಾವಿದನಿಗೆ ಸಿಗಬೇಕು. ಈಗ ಎಲ್ಲರ ಮನೆಗೆ ಹೋಗಿ ನಾನು ಹೀಗೆ ತಬಲಾ ನುಡಿಸ್ತೀನಿ, ನಾನು ಹಾಡ್ತೀನಿ ಅಂತ ಹೇಳ್ಕೊಳಕ್ಕಾಗಲ್ಲ. ಒಂದು ವೇದಿಕೆ ಮುಖೇನ ಎಲ್ಲರಿಗೂ ಪರಿಚಯ ಮತ್ತು ಪ್ರಚಾರ ಆಗುವಂಥ ಒಂದು ವಾಡಿಕೆ. ಹಾಗೆ ಪತ್ರಿಕೆಗಳು ಬೇಕಾದಷ್ಟು, ಅಂದರೆ ವೈಯಕ್ತಿಕ ಕಲಾವಿದರ ಬಗ್ಗೆ ಪರಿಚಯ ಆಗಬೇಕಂದ್ರೆ ಅವರು ಅದನ್ನೇ ಸಾಧನೆ ಮಾಡಬೇಕು. ಒಂದದ್ದು. ಎರಡನೇದ್ದು, ಕಾರ್ಯಕ್ರಮ ವೇದಿಕೆ ಮುಖೇನ ಪ್ರಚಾರ ಅವರಿಗೆ ಬೇಕಾದಷ್ಟು ಕಲಾವಿದರಿಗೆ ಸಿಗತ್ತೆ ಅಂತ ನನ್ನ ಅಭಿಪ್ರಾಯ. ಒಳ್ಳೆಯ ಮಾತುಗಳನ್ನು ಹೇಳಿದ್ರಿ ಸರ್. ಸಾಕಷ್ಟು ವಿಚಾರಗಳನ್ನು ಮಾತನಾಡಿದ್ವಿ ಅಂತ ಹೇಳೋದು. ಸೊ ನಿಮ್ಮ ಸಂಘಟನೆಯೂ ಆಗಿರ್ಬೋದು, ಕಲಾ ಆರಾಧನೆ ಕೂಡ ಆಗಿರ್ಬೋದು, ಇದೇ ರೀತಿ ಮುಂದುವರಿಲಿ ಸರ್. ಸಾಕಷ್ಟು ವಿಚಾರಗಳನ್ನು ಮಾತನಾಡಿ ಇಷ್ಟು ಸಮಯವನ್ನು ನಮಗೆ ಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ.